ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 837 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 24 ಮತ್ತು 25 ಮಾರ್ಚ್ 2025. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಹಿಂದಿ ಸಾಹಿತ್ಯಕ್ಕಾಗಿ ನೀಡಿದ ಕೊಡುಗೆಗಾಗಿ 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? Who was awarded the 59th ಜ್ಞಾನಪೀಠ ಅವಾರ್ಡ್ ಫಾರ್ his contribution to ಹಿಂದಿ ಲಿಟ್ರೇಚರ್? ಸೊ ನಮ್ಮ ಭಾರತ ದೇಶದಲ್ಲಿ ಸಾಹಿತ್ಯಕ್ಕಾಗಿ ಹೆಚ್ಚಿನ ಕೊಡುಗೆಯನ್ನು ನೀಡ್ತಕ್ಕಂಥ ವ್ಯಕ್ತಿಗಳಿಗೆ ನೀಡುವ ಹೈಯೆಸ್ಟ್ ಲಿಟ್ರರಿ ಅವಾರ್ಡ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈಗ ಈ ಸರಣಿಯ 59ನೇ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಇದನ್ನು ಹಿಂದಿ ಬರಹಗಾರನಿಗೆ ನೀಡಲಾಗಿರುತ್ತೆ. ಸೊ ಅವರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿನೋದ್ ಕುಮಾರ್ ಶುಕ್ಲಾ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರಿಗೆ ಈಗ 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಏನಿದೆ ಇದನ್ನ ನಾವು ಇಂಡಿಯಾಸ್ ಹೈಯೆಸ್ಟ್ ಲಿಟ್ರರಿ ಅವಾರ್ಡ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸಾಹಿತ್ಯಕ್ಕಾಗಿ ಹೆಚ್ಚಿನ ಕೊಡುಗೆಯನ್ನ ನೀಡ್ತಕ್ಕಂಥವ್ರಿಗೆ ಕೊಡುವ ಪ್ರಶಸ್ತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಖ್ಯಾತ ಹಿಂದಿ ಬರಹಗಾರರಾಗಿರ್ತಕ್ಕಂಥ ವಿನೋದ್ ಕುಮಾರ್ ಶುಕ್ಲಾರ್ ಅವರಿಗೆ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಶಸ್ತಿಯ ಡೀಟೇಲ್ಸ್ ಅಥವಾ ವಿವರಗಳನ್ನು ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಇಂಡಿಯಾಸ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಲಿಟ್ರರಿ ಅಕೋಲೇಡ್ ಅಂತ ಕರೀತೇವೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1961 1961ರಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯಲ್ಲಿ ಕ್ಯಾಶ್ ಪ್ರೈಸ್ ಆಫ್ 11 lakh rupees ಅನ್ನ ಕೊಡ್ತಾರೆ. ಸೊ 11 ಲಕ್ಷದ ಒಂದು ನಗದು ಪ್ರಶಸ್ತಿಯನ್ನ ಕೊಡ್ತಾರೆ. ಸೊ ಅದ್ರ ಜೊತೆಗೆ ಒಂದು ಬ್ರಾನ್ಸ್ ಸರಸ್ವತಿ ಸ್ಟ್ಯಾಟ್ಯೂ ಮತ್ತೆ ಸೈಟೇಷನ್ ಅನ್ನ ಕೊಡ್ತಾರೆ. ಅಂದ್ರೆ ಒಂದು ಕಂಚಿನ ಸರಸ್ವತಿ ಪ್ರತಿಮೆಯನ್ನ ಮತ್ತೆ ಒಂದು ಪ್ರಶಂಸಾ ಪತ್ರವನ್ನ ಈ ಒಂದು ಅವಾರ್ಡ್ ಅಥವಾ ಈ ಪ್ರಶಸ್ತಿಯಲ್ಲಿ ನೀಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ವಿನೋದ್ ಕುಮಾರ್ ಶುಕ್ಲಾ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಈ ವಾಸ್ ಬಾರ್ನ್ ಇನ್ ದ ಇಯರ್ 1937 1937ರಲ್ಲಿ. ಸೊ ಇವರು ಛತ್ತೀಸ್ಗಢ್ನಲ್ಲಿರ್ತಕ್ಕಂಥ ಒಂದು ಊರು, ಆ ಊರನ್ನ ನಾವು ರಾಜನಂದಗಾಂವ್ ಅಂತ ಕರಿತೇವೆ. ಸೊ ರಾಜನಂದಗಾಂವ್ನಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇಸ್ ದ ಫಸ್ಟ್ ರೈಟರ್ ಫ್ರಮ್ ಛತ್ತೀಸ್ಗಢ ಟು ರಿಸೀವ್ ದಿಸ್ ಅವಾರ್ಡ್. ಸೊ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಛತ್ತೀಸ್ಗಢದ ವ್ಯಕ್ತಿ ಅಂತ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರ ನೋಟಬಲ್ ವರ್ಕ್ಸ್ ಅಂದ್ರೆ ಗಮನಾರ್ಹವಾಗಿರ್ತಕ್ಕಂಥ ಕೃತಿಗಳನ್ನ ನಾವು ನೋಡೋದಾದ್ರೆ, ಸೊ ಮೊದಲನೇದನ್ನ ನಾವು ನೌಕರ್ ಕಿ ಕಮೀಜ್ ಅಂತ ಹೇಳ್ತೇವೆ. ಸೊ ಇದು ಅಡ್ಯಾಪ್ಟೆಡ್ ಇಂಟು ಫಿಲಮ್. ಸೊ ಈ ಒಂದು ಕೃತಿಯನ್ನ ಚಲನಚಿತ್ರವಾಗಿ ಕೂಡ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇದನ್ನ ನಾವು ದಿವಾರ್ ಮೇ ಏಕ್ ಕಿರ್ಕಿ ರೆಹತಿ ಹೈ ಅಂತಕ್ಕಂಥದ್ದು. ಸೊ ಎರಡನೇ ಒಂದು ಕೃತಿ ಅಥವಾ ಇನ್ನೊಂದು ಅವ್ರದ್ದು ಫೇಮಸ್ ಕೃತಿ ಆಗಿರುತ್ತೆ. ಸೊ ಈ ಒಂದು ಕೃತಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇನ್ 1999 1999ರಲ್ಲಿ. ಸೊ ಈ ಒಂದು ದಿವಾರ್ ಮೇ ಏಕ್ ಕಿರ್ಕಿ ರೆಹತಿ ಹೈ, ಸೊ ರೆಹತಿ ತಿ ಈ ಒಂದು ಕೃತಿಗೆ 1999ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ಸಬ್ ಕುಚ್ ಹೋನಾ ಬಚಾ ರಹೇಗಾ. ಸೊ ಇದು ಕೂಡ ಒಂದು ಪೊಯೆಟ್ರಿ ಕಲೆಕ್ಷನ್ ಆಗಿರುತ್ತೆ, ಅಂದ್ರೆ ಕವನ ಸಂಕಲನ ಅಂತ ಹೇಳ್ತೇವೆ. ಸೊ ಅದನ್ನ ಸಬ್ ಕುಚ್ ಹೋನಾ ಬಚಾ ರಹೇಗಾ ಅಂತಕ್ಕಂಥ ಒಂದು ಕವನ ಸಂಕಲನ ಕೂಡ ಬಹಳ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಲಿಗಸಿಯನ್ನ ನಾವು ನೋಡೋದಾದ್ರೆ, ಶುಕ್ಲಾ ಇಸ್ ದಿ 12th ಹಿಂದಿ ರೈಟರ್ ಟು ರಿಸೀವ್ ದ ಜ್ಞಾನಪೀಠ ಅವಾರ್ಡ್. ಸೊ ಜಾರ್ಖಂಡ್ ನಿಂದ ಮೊದಲನೇ ವ್ಯಕ್ತಿ, ಬಟ್ ಹಿಂದಿ ಭಾಷೆಗಾಗಿ 12ನೇ ವ್ಯಕ್ತಿ. ಸೊ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈಗ ನಾವು ಜ್ಞಾನಪೀಠ ಅವಾರ್ಡ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಸೊ ಆಸ್ ಯು ಆಲ್ ನೋ ಇದನ್ನ ನಾವು ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಲಿಟ್ರರಿ ಹಾನರ್ ಅಂತ ಹೇಳ್ತೇವೆ. ಸೊ ಇದನ್ನ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥದ್ದು 1961 ಬೈ ಭಾರತೀಯ ಜ್ಞಾನಪೀಠ ಆರ್ಗನೈಸೇಷನ್. ಸೊ ಒಂದು ಸಂಸ್ಥೆಯ ವತಿಯಿಂದ ನೀಡಲಾಗುತ್ತೆ. ಈ ಸಂಸ್ಥೆಯನ್ನ ನಾವು ಭಾರತೀಯ ಜ್ಞಾನಪೀಠ ಸಂಸ್ಥೆ ಅಂತ ಕರಿತೇವೆ. ಸೊ ಈ ಸಂಸ್ಥೆ ಈ ಪ್ರಶಸ್ತಿಯನ್ನ 1961ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ the award is bestowed only on Indian writers. ನಮ್ಮ ಭಾರತೀಯ ಬರಹಗಾರರಿಗೆ ಮಾತ್ರ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸೊ ಇದನ್ನ ವಿದೇಶಿ ಬರಹಗಾರರಿಗೆ ನೀಡಲಾಗುವುದಿಲ್ಲ. ಸೊ ಅದು ಕೂಡ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಅಂದ್ರೆ ನಮ್ಮ ಸಂವಿಧಾನದಲ್ಲಿ 8th ಸ್ಕೆಡ್ಯೂಲ್ 8ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥ ಭಾಷೆಗಳು, ಅದ್ರ ಜೊತೆಗೆ ಇಂಗ್ಲಿಷ್ನಲ್ಲಿ ಇರ್ಬೋದಾಗಿರುತ್ತೆ, ಅಥವಾ ನಮ್ಮ ಭಾರತ ದೇಶದ ಸಂವಿಧಾನದ 8th ಸ್ಕೆಡ್ಯೂಲ್ ಅಲ್ಲಿ ಯಾವ ಯಾವ ಭಾಷೆಗಳಿದ್ದಾವೆ ಆ ಭಾಷೆಗಳಲ್ಲಿ ಬರೆದಿರ್ತಕ್ಕಂಥ ಉತ್ತಮವಾದ ಸಾಹಿತ್ಯ
ಸಾಹಿತ್ಯಗಳೇನಿರುತ್ತೆ ಸೊ ಅದನ್ನ ಬರೆದಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ನ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಸೊ ಈ ಅವಾರ್ಡನ್ನ ಪೋಸ್ಟಾಮಸ್ಲಿ ಕೊಡೋದಿಲ್ಲ, ಅಂದ್ರೆ ಮರಣೋತ್ತರವಾಗಿ ಸೊ ಈ ಪ್ರಶಸ್ತಿಯನ್ನ ನೀಡೋದಿಲ್ಲ. ಸೊ ಅವರು ಬದುಕಿದ್ದಾಗಲೇ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ರೆಸಿಪಿಯೆಂಟ್ ಯಾರು ಅಂದ್ರೆ ಮಲಯಾಳಂ ರೈಟರ್ಗೆ ಮೊದಲ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಅವರನ್ನ ನಾವು ಜಿ ಶಂಕರ್ ಕುರುಪ್ ಅಂತ ಹೇಳ್ತೇವೆ. ದಟ್ ವಾಸ್ ಇನ್ ದ ಇಯರ್ 1965, 1965ರಲ್ಲಿ ಮಲಯಾಳಂ ಬರಹಗಾರರಾಗಿರ್ತಕ್ಕಂಥ ಜಿ ಶಂಕರ್ ಕುರುಪ್ ರವರಿಗೆ ಈ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರ ಒಂದು ಕೃತಿಯನ್ನ ಅಥವಾ ಅವರ ಒಂದು ಕಲೆಕ್ಷನ್ ಆಫ್ ಪೊಯಮ್ಸ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಒಡಕುಜಲ್ ಅಂತ ಕರಿತೇವೆ. ಸೊ ಇದರ ಅರ್ಥ ಏನು ಅಂದ್ರೆ ದ ಬ್ಯಾಂಬೂ ಫ್ಲೂಟ್, ಅಂದ್ರೆ ಬಿದುರಿನಿಂದ ಮಾಡಿರ್ತಕ್ಕಂಥ ಕೊಳಲು. ಸೊ ಈ ಒಂದು ಕವನ ಸಂಕಲನಕ್ಕೆ ಸೊ ಈ ಒಂದು 1965ರಲ್ಲಿ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಒಡಕುಜಲ್ ಅಂತಕ್ಕಂಥ ಈ ಒಂದು ಕವನ ಸಂಕಲನವನ್ನ ಅವರು 1950ಯಲ್ಲಿ ಪಬ್ಲಿಷ್ ಮಾಡಿರ್ತಾರೆ, 1950ರಲ್ಲಿ ಪ್ರಕಟಣೆ ಮಾಡಿರ್ತಾರೆ. ಸೊ ಈ ಒಂದು ಕವನ ಸಂಕಲನಕ್ಕೆ ಮೊಟ್ಟ ಮೊದಲ ಬಾರಿಗೆ 1965ರಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ನಮ್ಮ ಕರ್ನಾಟಕದಿಂದ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಮತ್ತೆ ಅವರ ಕಾಂಟ್ರಿಬ್ಯೂಷನ್ಸ್ ಏನು, ಸೊ ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದುವರೆಗೂ ನಮ್ಮ ಕರ್ನಾಟಕದಿಂದ 8 ಜನರಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಮೊದಲು ಪಡೆದುಕೊಂಡಿರ್ತಕ್ಕಂಥ ಕವಿ ರಾಷ್ಟ್ರಕವಿ ಕುವೆಂಪುರವರಾಗಿರ್ತಾರೆ. ದಟ್ ವಾಸ್ ಇನ್ ದ ಇಯರ್ 1967 ಅಲ್ಲಿ ಇವರಿಗೆ ಅವಾರ್ಡ್ ಅನ್ನ ನೀಡಲಾಗುತ್ತೆ. ಸೊ ಯಾವ ಕೃತಿಗಾಗಿ ಇವರಿಗೆ ಅವಾರ್ಡ್ ಅನ್ನ ನೀಡಲಾಗುತ್ತೆ ಅಂದ್ರೆ ಶ್ರೀ ರಾಮಾಯಣ ದರ್ಶನಂ ಕೃತಿಗಾಗಿ ಇವರಿಗೆ ಸೊ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸೆಕೆಂಡ್ ಒನ್ ಟು ಗೆಟ್ ಇಟ್ ಈಸ್ ದಾರಾ ಬೇಂದ್ರೆ ಅವರಿಗೆ ನೀಡಲಾಗುತ್ತೆ. ದಟ್ ವಾಸ್ ಇನ್ ದ ಇಯರ್ 1973ಯಲ್ಲಿ. ಸೊ ಅವರ ಕೃತಿ 4 ತಂತಿಗಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸೊ ಅದಾದ್ಮೇಲೆ ಶಿವರಾಮ ಕಾರಂತರವರು ದಟ್ ವಾಸ್ ಇನ್ ದ ಇಯರ್ 1977. ಸೊ ಇವರ ಮೂಕಜ್ಜಿಯ ಕನಸುಗಳು ಈ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಅದಾದ್ಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್, ಸೊ ಮಾಸ್ತಿ ಕನ್ನಡದ ಆಸ್ತಿ ಅಂತ ನಾವೇನು ಹೇಳ್ತೇವೆ. ಸೊ ಇವರಿಗೆ 1983ರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ವಿಶೇಷ ಉಲ್ಲೇಖ ಯಾವುದು ಅಂದ್ರೆ ಚಿಕ್ಕವೀರ ರಾಜೇಂದ್ರ ಈ ಒಂದು ಗ್ರಂಥಕ್ಕೆ ವಿಶೇಷ ಉಲ್ಲೇಖದೊಂದಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಇವರಿಗೆ 1983ಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಅದಾದ್ಮೇಲೆ ವಿ ಕೃ ಗೋಕಾಕ್ ರವರಿಗೆ 1990ಯಲ್ಲಿ ಕನ್ನಡ ಸಾಹಿತ್ಯಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥ ಸಮಗ್ರ ಕೊಡುಗೆ, ಅದರಲ್ಲೂ ವಿಶೇಷ ಉಲ್ಲೇಖ ಯಾವುದು ಅಂದ್ರೆ ಭಾರತ ಸಿಂಧು ರಶ್ಮಿ. ಸೊ ಈ ಒಂದು ಕೃತಿಗಾಗಿ ಸೊ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಯು ಆರ್ ಅನಂತಮೂರ್ತಿ ಇನ್ ದ ಇಯರ್ 1994. ಸೊ ಇವರು ಕೂಡ ಸಮಗ್ರ ಸಾಹಿತ್ಯಕ್ಕಾಗಿ ಇವರಿಗೆ ಅವರ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಗಿರೀಶ್ ಕಾರ್ನಾಡ್ ರವರಿಗೆ 1998ಅಲ್ಲಿ 1998ರಲ್ಲಿ ಕನ್ನಡ ಸಾಹಿತ್ಯಕ್ಕಾಗಿ ಸಮಗ್ರ ಕೃತಿಗಾಗಿ ಇವರಿಗೆ ಈ ಒಂದು ಅವಾರ್ಡ್ ಅನ್ನು ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಚಂದ್ರಶೇಖರ್ ಕಂಬಾರ್ ರವರಿಗೆ 2010ರಲ್ಲಿ ಸೊ ಇವ್ರಿಗೂ ಕೂಡ ಕನ್ನಡ ಸಾಹಿತ್ಯಕ್ಕಾಗಿ ಸಮಗ್ರ ಕೊಡುಗೆಯನ್ನ ನೀಡುವ ಕಾರಣದಿಂದ ಸೊ ಈ ಒಂದು ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳ ತೆಗೆಯುವಿಕೆಯಲ್ಲಿ ಪರಿಣಿತಿ ಹೊಂದಿರುವ ಜಪಾನಿನ ಕಂಪನಿಯ ಹೆಸರೇನು? ಸೊ ವಿಚ್ ಜಾಪನೀಸ್ ಕಂಪನಿ ಇಸ್ ನೋನ್ ಫಾರ್ ಇಟ್ಸ್ ಎಕ್ಸ್ಪರ್ಟೈಸ್ ಇನ್ ಸ್ಪೇಸ್ ಡೆಬ್ರಿಸ್ ರಿಮೂವಲ್. ಸೊ ಇತ್ತೀಚೆಗೆ ಅನೇಕ ದೇಶಗಳು ಈ ಒಂದು ಬಾಹ್ಯಾಕಾಶಕ್ಕೆ ಸಾಕಷ್ಟು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತಾ ಇರುವ ಕಾರಣದಿಂದ ಭೂಮಿಯ ಮೇಲೆ ಹೇಗೆ ಮಾಲಿನ್ಯ ಆಗ್ತಾ ಇದೆ, ಸೊ ಅದೇ ರೀತಿ ಸ್ಪೇಸಲ್ಲೂ ಕೂಡ ಮಾಲಿನ್ಯ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದನ್ನು ನಾವು ಸ್ಪೇಸ್ ಡೆಬ್ರಿಸ್ ಅಥವಾ ಬಾಹ್ಯಾಕಾಶದ ಶಿಲಾಖಂಡ ರಾಶಿ ಅಂತ ಕರೀತೇವೆ. ಸೊ ಈ ಒಂದು ಶಿಲಾಖಂಡ ರಾಶಿ ಬಾಹ್ಯಾಕಾಶದಲ್ಲಿ ಏನಿರುತ್ತೆ ಅದನ್ನ ಸ್ವಚ್ಛಗೊಳಿಸುವಲ್ಲಿ ಒಂದು ಜಾಪನೀಸ್ ಕಂಪನಿ ಬಹಳ ಫೇಮಸ್ ಆಗಿರುತ್ತೆ. ಸೊ ಆ ಒಂದು ಕಂಪನಿಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಸ್ಟ್ರೋಸ್ಕೇಲ್ ಜಪಾನ್ ಅಂತಕ್ಕಂಥದ್ದು ಇದರ ಹೆಸರಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಂಪನಿ ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದ್ರೆ ಇದು ನಮ್ಮ ಬೆಂಗಳೂರು ಮೂಲದ 2 ಕಂಪನಿಗಳೊಂದಿಗೆ ಈಗ ಒಂದು ಒಪ್ಪಂದವನ್ನ ಮಾಡಿಕೊಂಡಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ, ಆ 2 ಕಂಪನೀಸ್ ಯಾವುದು
ಇದರ ಉದ್ದೇಶವೇನು ಎಲ್ಲವನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆ ಕಂಪನಿ ಹೆಸರನ್ನ ನಾವು ಆಸ್ಟ್ರೋಸ್ಕೇಲ್ ಅಂತ ಕರಿತೇವೆ. ಸೊ ಅವರು ಏನರಲ್ಲಿ ಮಾಸ್ಟರ್ ಆಗಿರ್ತಾರೆ ಅಂದ್ರೆ ಸ್ಪೇಸ್ ಡೆಬ್ರಿಸ್ ರಿಮ್ಯೂವಲ್, ಅಂದ್ರೆ ಆ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಶಿಲಾಖಂಡ ರಾಶಿಗಳನ್ನ ತೆರವುಗೊಳಿಸುವಲ್ಲಿ ಇವರು ಪರಿಣಿತಿಯನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಕಂಪನಿ ಈಗ ಬೆಂಗಳೂರು ಮೂಲದ 2 ಕಂಪನಿಗಳ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ. ಸೊ ಒನ್ ಆಫ್ ದಿ ಕಂಪನೀಸ್ ಅನ್ನ ನಾವು ದಿಗಂತರ ಅಂತ ಕರಿತೇವೆ. ಸೊ ಇನ್ನೊಂದು ಕಂಪನಿಯನ್ನ ನಾವು ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಅಂತ ಕರಿತೇವೆ. ಸೊ ಈ ಒಂದು ಸ್ಪೇಸ್ ಜಂಕ್ ಅನ್ನ ಕಡಿಮೆ ಮಾಡುವ ಉದ್ದೇಶದಿಂದ ದಿಗಂತರ ಮತ್ತೆ ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಇವೆರಡು ಕಂಪನಿಗಳೊಂದಿಗೆ, ಸೊ ಇವೆರಡು ಕೂಡ ನೆನಪಿರ್ಲಿ ನಮ್ಮ ಬೆಂಗಳೂರು ಮೂಲದ ಕಂಪನಿಗಳಾಗಿರ್ತವೆ. ಸೊ ಇವೆರಡು ಕಂಪನಿಗಳ ಜೊತೆಗೆ ಈಗ ಒಪ್ಪಂದವನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪಾರ್ಟ್ನರ್ಶಿಪ್ ಡೀಟೇಲ್ಸ್ ಯಾವ ಕಾರಣಕ್ಕಾಗಿ ಮಾಡ್ಕೊಂಡಿದ್ದಾರೆ, ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಈ ಆಸ್ಟ್ರೋಸ್ಕೇಲ್ ಏನಿದೆ ಅಂದ್ರೆ ಜಾಪನೀಸ್ ಈ ಸ್ಪೇಸ್ ಜಂಕ್ ಅನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಕಂಪನಿ ಏನಿದೆ, ಸೊ ಇದು ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಔಟ್ಸೈಡ್ ಜಪಾನ್ ಅಲ್ಲಿ ಈ ರೀತಿಯ ಪಾರ್ಟ್ನರ್ಶಿಪ್ ಅನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದರ ಮೇನ್ ಫೋಕಸ್ ಏನು ಅಂದ್ರೆ ಸ್ಪೇಸ್ ಡೆಬ್ರೀಸ್ಗಳನ್ನು ರಿಮೂವ್ ಮಾಡ್ತಕ್ಕಂಥದ್ದು ಅಥವಾ ಮಿನಿಮೈಸ್ ಮಾಡ್ತಕ್ಕಂಥದ್ದು ಅಂಡ್ ಸ್ಯಾಟಲೈಟ್ ಸರ್ವಿಸಿಂಗ್ ಟೆಕ್ನಾಲಜೀಸ್, ಅಂದ್ರೆ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಶಿಲಾಖಂಡ ರಾಶಿಗಳನ್ನು ಮುಕ್ತಗೊಳಿಸ್ತಕ್ಕಂಥದ್ದು, ಉಪಗ್ರಹ ಸೇವಾ ತಂತ್ರಜ್ಞಾನಗಳ ಮೇಲೆ ಸೊ ಗಮನ ಹರಿಸ್ತಕ್ಕಂಥ ಒಂದು ಕಂಪನಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಈಗ ಟೆಕ್ನಾಲಜಿಕಲ್ ಎಕ್ಸ್ಪರ್ಟ್ ಆಗಿ ಯಾರು ಜಾಯಿನ್ ಆಗ್ತಾ ಇದ್ದಾರೆ ಅಂದ್ರೆ ದಿಗಂತರ ಕಂಪನಿ. ಸೊ ಈ ಒಂದು ಜಾಪನೀಸ್ ಕಂಪನಿಗೆ ತಾಂತ್ರಿಕ ಪರಿಣಿತಿಯನ್ನ ನೀಡಲಿಕ್ಕೆ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ದಿಗಂತರ ಕಂಪನಿ ಜಾಯಿನ್ ಆಗ್ತಾ ಇದೆ. ಹಾಗಿದ್ರೆ ದಿಗಂತರ ಕಂಪನಿಯಲ್ಲಿರ್ತಕ್ಕಂಥ ಎಕ್ಸ್ಪರ್ಟೀಸ್ ಏನು ಅಂತ ನಾವು ನೋಡೋದಾದ್ರೆ ದೇ ಆರ್ ಸ್ಪೆಷಲೈಸ್ಡ್ ಇನ್ ಸ್ಪೇಸ್ ಸಿಚುಯೇಷನಲ್ ಅವೇರ್ನೆಸ್, ಅಂದ್ರೆ ಬಾಹ್ಯಾಕಾಶದ ಪರಿಸ್ಥಿತಿಗಳನ್ನ ತಿಳಿಯುವಲ್ಲಿ ಅವರು ಪರಿಣಿತಿಯನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಸ್ಪೇಸ್ ಸಿಚುಯೇಷನ್ ಅಥವಾ ಬಾಹ್ಯಾಕಾಶದ ಪರಿಸ್ಥಿತಿಗಳು ಏನು ಅಂದ್ರೆ ಟ್ರ್ಯಾಕಿಂಗ್ ಅಂಡ್ ಮಾನಿಟರಿಂಗ್ ಸ್ಪೇಸ್ ಡೆಬ್ರಿಸ್, ಅಂದ್ರೆ ಈ ಒಂದು ಶಿಲಾಖಂಡ ರಾಶಿಗಳು ಎಲ್ಲಿದೆ ಅನ್ನೋದನ್ನ ಗುರುತಿಸುವಲ್ಲಿ ಈ ಒಂದು ದಿಗಂತರ ಕಂಪನಿ ಅಂತಕ್ಕಂಥದ್ದು ಬಹಳ ಪರಿಣಿತಿಯನ್ನ ಹೊಂದಿರುವ ಕಾರಣದಿಂದ ಸೊ ಜಾಪನೀಸ್ ಕಂಪನಿ ಇವರೊಂದಿಗೆ ಟೈ ಅಪ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇದನ್ನ ನಾವು ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಅಂತ ಹೇಳ್ತೇವೆ. ಸೊ ಇವರು ಏನರಲ್ಲಿ ಎಕ್ಸ್ಪರ್ಟೈಸ್ ಆಗಿರ್ತಾರೆ ಅಂದ್ರೆ ಡೆವಲಪ್ಸ್ ಅಡ್ವಾನ್ಸ್ಡ್ ಪ್ರೊಪಲ್ಷನ್ ಸಿಸ್ಟಮ್ಸ್ ಫಾರ್ ದಿ ಸ್ಪೇಸ್ ಕ್ರಾಫ್ಟ್ಸ್, ಅಂದ್ರೆ ಬಾಹ್ಯಾಕಾಶ ನೌಕೆಗಳಿಗೆ ಸುಧಾರಿತವಾಗಿರ್ತಕ್ಕಂಥ ಪ್ರೊಪಲ್ಷನ್ ವ್ಯವಸ್ಥೆಗಳು. ಪ್ರೊಪಲ್ಷನ್ ಅಂದ್ರೆ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ನಾವು ಹೇಳೋದಾದ್ರೆ ಸೊ ಇಂಜಿನ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಪರಿಣಿತಿಯನ್ನ ಹೆಚ್ಚು ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರಿಬ್ರು ಅಥವಾ ಇವರ ಮೂವರು ಒಟ್ಟಿಗೆ ಕೆಲಸ ಮಾಡಿದ್ದಾದಲ್ಲಿ ಸೊ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಡೆಬ್ರೀಸ್ ಗಳನ್ನ ಸುಲಭವಾಗಿ ರಿಮೂವ್ ಮಾಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಒಪ್ಪಂದವನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸಂಪೂರ್ಣ ಉದ್ದೇಶ ಏನು ಅಂದ್ರೆ ಟು ಕ್ರಿಯೇಟ್ ಸೇಫರ್ ಆರ್ಬಿಟಲ್ ಎನ್ವೈರನ್ಮೆಂಟ್, ಅಂದ್ರೆ ಒಂದು ಸುರಕ್ಷಿತ ಕಕ್ಷೀಯ ವಾತಾವರಣವನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಬಾಹ್ಯಾಕಾಶವನ್ನ ಸಸ್ಟೈನಬಲ್ ಅಥವಾ ಸುಸ್ಥಿರವಾಗಿ ಬಳಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಸೊ ಈ ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶಕ್ಕೆ ಇದರ ರಿಲೆವೆನ್ಸ್ ಅಥವಾ ಇದರ ಪ್ರಸ್ತುತತೆ ಏನು ಅಂತ ನಾವು ನೋಡೋದಾದ್ರೆ ಸೊ ಆಸ್ ಯು ಆಲ್ ನೋ ಕೆಲವೊಂದು ವರ್ಷಗಳ ಹಿಂದೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪ್ರೈವೇಟ್ ಸೆಕ್ಟರ್ಗೆ ಯಾವುದೇ ಅವಕಾಶ ಇರಲಿಲ್ಲ. ಬಟ್ ಬಹಳ ಇತ್ತೀಚೆಗೆ ಸ್ಪೇಸ್ ಸೆಕ್ಟರ್ನಲ್ಲೂ ಕೂಡ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಲಿಬರಲೈಸೇಷನ್ ಮಾಡಿರ್ತಾರೆ. ಸೊ ಈ ಒಂದು ಒಪ್ಪಂದ ಇವಾಗ ಏನಾಗಿದೆ, ಸೊ ಎರಡೂ ಕಂಪನಿಗಳು ಪ್ರೈವೇಟ್ ಸೆಕ್ಟರ್ ಆಗಿರೋದ್ರಿಂದ ಸೊ ನಮ್ಮ ಭಾರತ ದೇಶದ ಆಕಾಂಕ್ಷೆ ಏನಿತ್ತು ಅದು ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಕೂಡ ಈ ಒಂದು ಖಾಸಗಿ ಕಂಪನಿಗಳನ್ನ ಉತ್ತೇಜನ ಮಾಡ್ತಕ್ಕಂಥ ಉದ್ದೇಶ ಏನಿದೆ ಸೊ ಅದು ಇದರ ಮುಖಾಂತರ ಇನ್ನೂ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಟ್ ಹ್ಯಾಸ್ ಎನ್ಹಾನ್ಸ್ ದಿ ಇಂಡಿಯಾಸ್ ಆಬ್ಜೆಕ್ಟಿವ್ ಆಫ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಇನ್ ಸ್ಪೇಸ್ ಸೆಕ್ಟರ್ ಅಂತಕ್ಕಂಥದ್ದು ಸೊ ಈ ಒಂದು ಒಪ್ಪಂದದ ಮುಖಾಂತರ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ವಿಶ್ವದ ಮೊದಲ ಶೂನ್ಯ ಸಿಮೆಂಟ್ ಕಲ್ಲಿನ ಮನೆಯನ್ನು ನಿರ್ಮಿಸಿದ ಕೀರ್ತಿ ಯಾವ ನಗರಕ್ಕೆ ಸಲ್ಲುತ್ತದೆ? ಸೊ ವಿಚ್ ಸಿಟಿ ಈಸ್ ಕ್ರೆಡಿಟೆಡ್ ವಿತ್ ಕ್ರಿಯೇಟಿಂಗ್ ದ ವರ್ಲ್ಡ್ಸ್ ಫಸ್ಟ್ ಝೀರೋ ಸಿಮೆಂಟ್ ಸ್ಟೋನ್ ಹೌಸ್? ಸೊ ನಮ್ಮ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ
ಸೊ ಶೂನ್ಯ ಸಿಮೆಂಟ್ ಅಂದರೆ ಯಾವುದೇ ಸಿಮೆಂಟನ್ನು ಬಳಕೆ ಮಾಡದೆ ಕಲ್ಲಿನಿಂದ ಮನೆಯನ್ನು ಕಟ್ಟಿರ್ತಕ್ಕಂಥ ಒಂದು ನಗರವಾಗಿರುತ್ತೆ. ಸೊ ಆ ನಗರ ನಮ್ಮ ಬೆಂಗಳೂರು ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಸಿಮೆಂಟನ್ನು ಬಳಕೆ ಮಾಡದೆ ಕಲ್ಲುಗಳಿಂದ ಒಂದು ಮನೆಯನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದಾಖಲೆಯನ್ನು ನಮ್ಮ ಬೆಂಗಳೂರಿನವರು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಯಾವ ರೀತಿಯ ಟೆಕ್ನಾಲಜಿಯನ್ನು ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ ಎಂಟೈರ್ಲಿ ಸ್ಟೋನ್, ಸಂಪೂರ್ಣವಾಗಿ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಒಂದು ಮನೆ ಆಗಿರುತ್ತೆ. ಇನ್ಕ್ಲೂಡಿಂಗ್ ಗ್ರೇ ಗ್ರಾನೈಟ್ ಅಂಡ್ ಸ್ಯಾಂಡ್ ಸ್ಟೋನ್ ವಿತೌಟ್ ಯೂಸಿಂಗ್ ಸಿಮೆಂಟ್. ಸೊ ಇಲ್ಲಿ ಗ್ರಾನೈಟ್ ಅನ್ನ ಬಳಕೆ ಮಾಡಿದ್ದಾರೆ, ಅದಾದ್ಮೇಲೆ ಸ್ಯಾಂಡ್ ಸ್ಟೋನ್ ಅಥವಾ ಮರಳುಗಲ್ಲನ್ನ ಬಳಕೆ ಮಾಡಿದ್ದಾರೆ. ಬಟ್ ಯಾವುದೇ ಸಿಮೆಂಟ್ ಅನ್ನು ಬಳಕೆ ಮಾಡಿಲ್ಲ, ಯಾವುದೇ ಅದೇಸಿವ್ಗಳು ಅಂಟುಗಳನ್ನ ಕೂಡ ಬಳಕೆ ಮಾಡಿಲ್ಲ. ಸೊ ಇನ್ನೊಂದು ಬ್ಲಾಸ್ಟಿಂಗ್ ಟೆಕ್ನಿಕ್ ಅಂತ ಬರುತ್ತೆ, ಆ ಬ್ಲಾಸ್ಟಿಂಗ್ ಟೆಕ್ನಿಕ್ ಅನ್ನು ಯೂಸ್ ಮಾಡದೆ ಸೊ ಸಂಪೂರ್ಣವಾಗಿ ಈ ಮನೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸಿಮೆಂಟ್ ಅನ್ನೇ ಬಳಕೆ ಮಾಡದಿದ್ರೆ ಅವರು ಕಲ್ಲುಗಳನ್ನ ಹೇಗೆ ಜೋಡಿಸಿದ್ದಾರೆ ಅಂತ ಹೇಳೋದಾದ್ರೆ, ಅದನ್ನ ಟ್ರೆಡಿಷನಲ್ ಇಂಟರ್ಲಾಕಿಂಗ್ ಮೆಥಡ್ಸ್ ಅಲ್ಲಿ ಇದನ್ನ ಡೆವಲಪ್ ಮಾಡಿದ್ದಾರೆ. ಸೊ ಸಾಂಪ್ರದಾಯಿಕವಾಗಿ ಒಂದು ಇಂಟರ್ಲಾಕಿಂಗ್ ಮೆಥಡ್ ಅಂತ ಬರುತ್ತೆ, ಅಂದ್ರೆ ಆ ಕಲ್ಲುಗಳನ್ನ ಜೋಡಿಸ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ಆ ವಿಧಾನದಲ್ಲಿ ಜೋಡಿಸಿದ್ರೆ ಕಲ್ಲುಗಳು ಒಂದಕ್ಕೊಂದು ಇಂಟರ್ಲಾಕಿಂಗ್ ಆಗುತ್ತೆ. ಸೊ ಇದೇನು ಹೊಸ ಟೆಕ್ನಾಲಜಿ ಅಲ್ಲ, ಏನ್ಷಿಯಂಟ್ ಆಗಿರ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಸೊ ಈ ರೀತಿಯ ಒಂದು ಮನೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ, ಟು ಅಚೀವ್ ನೆಟ್ ಝೀರೋ ಕಾರ್ಬನ್ ಫುಟ್ ಪ್ರಿಂಟ್ಸ್ ಆ್ಯಂಡ್ ಮಿನಿಮೈಸ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್. ಸೊ ನಮಗೆ ಗೊತ್ತು, ಸೊ ಈ ಒಂದು ಸಿಮೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಸೊ ಈ ಒಂದು ಕಾರ್ಬನ್ ಔಟ್ಪುಟ್ ಜಾಸ್ತಿ ಆಗುತ್ತೆ, ಅದನ್ನು ಮಿನಿಮೈಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಮನೆಯ ಬಾಳಿಕೆ 1000 ವರ್ಷಗಳು ಬರ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಏನ್ಷಿಯಂಟ್ ಇಂಡಿಯನ್ ಆರ್ಕಿಟೆಕ್ಚರಲ್ ಟೆಕ್ನಿಕ್ಸ್, ಅಂದರೆ ನಮ್ಮ ಭಾರತ ದೇಶದ ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪ ತಂತ್ರಜ್ಞಾನಗಳನ್ನು ಬಳಸಿಕೊಂಡು 1000ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರ್ತಕ್ಕಂಥ ಸಿಮೆಂಟ್ಲೆಸ್ ಹೌಸ್ ಅನ್ನ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಸೊ ಇಂಟರ್ಲಾಕಿಂಗ್ ಸಿಸ್ಟಮ್ ಅನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಯಾವುದೇ ರೀತಿಯ ಸಿಮೆಂಟ್ ಅನ್ನ ಈ ಗೋಡೆಯಲ್ಲೂ ಕೂಡ ಬಳಕೆ ಮಾಡಿಲ್ಲ. ಸೊ ಈ ರೀತಿ ಕಲ್ಲುಗಳನ್ನ ಇಂಟರ್ಲಾಕಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯ ಮುಖಾಂತರ ಸೊ ಈ ಮನೆಯನ್ನ ಕಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೂಪರ್ ಸಾಲಿಡ್ನ ಪ್ರಮುಖ ಲಕ್ಷಣವೇನು? ವಾಟ್ ಈಸ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೂಪರ್ ಸಾಲಿಡ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಸ್ಟೇಟ್ ಆಫ್ ಮ್ಯಾಟರ್ ಆಗಿರುತ್ತೆ, ವಸ್ತುವಿನ ಒಂದು ಸ್ಥಿತಿ ಆಗಿರುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಸೂಪರ್ ಸಾಲಿಡ್ ಅಂತ ಕರಿತೇವೆ. ಇದು ಏನಕ್ಕೆ ಸುದ್ದಿಯಲ್ಲಿದೆ ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಹಾಗಿದ್ರೆ ಸೂಪರ್ ಸಾಲಿಡ್ ಇದರ ಅರ್ಥ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಇದು ಏಕಕಾಲದಲ್ಲಿ ಘನರೂಪದಲ್ಲಿರುತ್ತೆ ಮತ್ತು ಅದೇ ಸಮಯದಲ್ಲಿ ಇದು ಸೂಪರ್ ಫ್ಲೂಯಿಡ್ನಂತೆ ಕೂಡ ವರ್ತಿಸುತ್ತದೆ. ಅಂದರೆ ಇಟ್ ಬಿಹೇವ್ಸ್ ಲೈಕ್ ಅ ಸಾಲಿಡ್ and also superfluid simultaneously. ಏನಿದ್ರ ಅರ್ಥ? ಸೊ ಅದನ್ನು ನಾವು ನೋಡಿದಾಗ ಈ ಒಂದು ವಸ್ತುವನ್ನು ಅಂದರೆ ಸೂಪರ್ ಸಾಲಿಡ್ ವಸ್ತುವನ್ನು ನೋಡಿದಾಗ ಅದು ಕಲ್ಲಿನಂತೆ ಘನರೂಪದಲ್ಲಿ ನಮಗೆ ಕಾಣಿಸುತ್ತೆ. ಬಟ್ ಅದನ್ನು ಹರಿಸಿದಾಗ ಅಂದರೆ ಅದನ್ನು ಫ್ಲೋ ಮಾಡಿದಾಗ ಅದು ನೀರಿನಂತೆ ಹರಿತಕ್ಕಂಥ ಒಂದು ಕ್ವಾಲಿಟಿ ಇರುತ್ತೆ. ಅಂದರೆ ಯಾವುದೇ ಒಂದು ವಿಸ್ಕಾಸಿಟಿ ಅಥವಾ ಸ್ನಿಗ್ಧತೆ ಅಂತ ನಾವೇನು ಕರಿತೇವೆ, ಆ ವಿಸ್ಕಾಸಿಟಿ, ಪ್ರತಿರೋಧ, ಫ್ರಿಕ್ಷನ್ ಏನು ಇರೋದಿಲ್ಲ, ನೀರಿನಂತೆ ಸುಲಭವಾಗಿ ಹರಿಯುತ್ತೆ. ಬಟ್ ನೋಡಲಿಕ್ಕೆ ಮಾತ್ರ ಅದು ಕಲ್ಲಿನಂತೆ ಕಾಣುತ್ತೆ. ಸೊ ಈ ಎರಡೂ ಪ್ರಾಪರ್ಟೀಸನ್ನು ಒಟ್ಟಿಗೆ ಹೊಂದಿರತಕ್ಕಂಥ ಒಂದು ಮ್ಯಾಟರ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಸೂಪರ್ ಸಾಲಿಡ್ ಅಂತ ಕರಿತೇವೆ. ಸೊ ಈ ರೀತಿಯ ಸೂಪರ್ ಸಾಲಿಡ್ ಅನ್ನ ಈಗ ಡೆವಲಪ್ ಮಾಡಿರ್ತಕ್ಕಂಥ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಇದನ್ನ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ ನಾವು ವರ್ಲ್ಡ್ಸ್ ಫಸ್ಟ್ ಸೂಪರ್ ಸಾಲಿಡ್ ಕ್ರಿಯೇಟೆಡ್ ಫ್ರಮ್ ಲೈಟ್. ಸೊ ಬೆಳಕಿನ ಮುಖಾಂತರ ವಿಶ್ವದ ಮೊದಲ ಸೂಪರ್ ಸಾಲಿಡ್ ಅನ್ನ ಈಗ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ವರ್ಲ್ಡ್ಸ್ ಫಸ್ಟ್ ಸೂಪರ್ ಸಾಲಿಡ್ ಆಗಿರುತ್ತೆ, ಅಂದ್ರೆ ಪ್ರಪಂಚದ ಮೊಟ್ಟ ಮೊದಲ ಸೂಪರ್ ಸಾಲಿಡ್ ಆಗಿರುತ್ತೆ. ಈ ಪ್ರಪಂಚದ ಮೊಟ್ಟ ಮೊದಲ ಸೂಪರ್ ಸಾಲಿಡ್ ಅನ್ನ ಲೈಟ್ ಅಥವಾ ಬೆಳಕನ್ನ ಉಪಯೋಗಿಸ್ಕೊಂಡು ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದು ನಮಗೆ ಯಾವ ರೀತಿ ಅಂದ್ರೆ, ಇದು ಕ್ವಾಂಟಮ್ ಫಿಸಿಕ್ಸ್ ಅಂತ ನಾವೇನು ಹೇಳ್ತೇವೆ, ಈ ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಒಂದು ಪ್ರಗತಿಯನ್ನ ಈ ಒಂದು ಡಿಸ್ಕವರಿ ಮುಖಾಂತರ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ಸೂಪರ್ ಸಾಲಿಡ್? ಸೊ ಇದರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದೊಂದು
ಇದೊಂದು ಯುನಿಕ್ ಸ್ಟೇಟ್ ಆಗಿರುತ್ತೆ, ಅಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಿತಿ ಆಗಿರುತ್ತೆ. ಈ ಒಂದು ಸ್ಥಿತಿಯಲ್ಲಿ ಈ ಮ್ಯಾಟರ್ ಅಥವಾ ವಸ್ತು ಏನಿರುತ್ತೆ ಇದು ಎರಡು ಪ್ರಾಪರ್ಟೀಸ್ಗಳನ್ನು ಒಟ್ಟಾಗಿ ಹೊಂದಿರುತ್ತೆ. ಆ ಎರಡು ಪ್ರಾಪರ್ಟೀಸ್ ಏನು ಅಂದರೆ ಸಾಲಿಡ್ ಘನರೂಪದ ಪ್ರಾಪರ್ಟೀಸ್ ಅಥವಾ ಗುಣಲಕ್ಷಣಗಳನ್ನು ಕೂಡ ಹೊಂದಿರುತ್ತೆ. ಅದ್ರ ಜೊತೆಗೆ ಸೂಪರ್ ಫ್ಲೂಯಿಡ್ಸ್ ಅಂತ ಹೇಳ್ತೇವೆ, ಅಂದರೆ ಸುಲಭವಾಗಿ ಹರಿತಕ್ಕಂಥ ದ್ರವ ರೂಪದ ಗುಣಲಕ್ಷಣಗಳನ್ನು ಒಟ್ಟಿಗೆ ಹೊಂದಿರತಕ್ಕಂಥ ಒಂದು ಸ್ಟೇಟನ್ನು ನಾವೇನಂತ ಕರಿತೀವಿ ಅಂದರೆ ಸೂಪರ್ ಸಾಲಿಡ್ ಅಂತ ಕರಿತೇವೆ. ಸೊ ಇದು ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಅನ್ನ ಹೊಂದಿರುತ್ತೆ, ಅಂದರೆ ಇದು ಘನರೂಪದಲ್ಲಿದ್ದಾಗ ಸ್ಫಟಿಕದ ರಚನೆಯನ್ನ ಹೊಂದಿರುತ್ತೆ. ಯಾವಾಗಂದ್ರೆ ಸಾಲಿಡ್ ರೂಪದಲ್ಲಿದ್ದಾಗ. ಅದ್ರ ಜೊತೆಗೆ ಇಟ್ ಕ್ಯಾನ್ ಫ್ಲೋ ವಿತೌಟ್ ಫ್ರಿಕ್ಷನ್, ಅಂದರೆ ಯಾವುದೇ ಘರ್ಷಣೆ ಇಲ್ಲದೆ ನೀರಿನಂತೆ ಅರಿಯಬಲ್ಲ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಆ ಕಾರಣದಿಂದ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೂಪರ್ ಫ್ಲೂಯಿಡ್ ಕ್ಯಾರೆಕ್ಟರ್ ಅಂತ ನಾವು ಇದನ್ನ ಕರಿಬಹುದಾಗಿರುತ್ತೆ. ಹೌ ವಾಸ್ ಇಟ್ ಕ್ರಿಯೇಟೆಡ್? ಸೊ ಇದನ್ನ ಹೇಗೆ ಕ್ರಿಯೇಟ್ ಮಾಡಿರ್ತಾರೆ ಅಂದ್ರೆ ಆಸ್ ವಿ ನೋ ಇದನ್ನ ಲೈಟ್ ಇಂದ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಾವು ಹೆಡಿಂಗ್ ಅನ್ನ ಓದಿದ್ದೇವೆ. ಸೊ ಲೈಟ್ ಪಾರ್ಟಿಕಲ್ಸ್ ಅಥವಾ ಬೆಳಕಿನ ಕಣಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಫೋಟಾನ್ಸ್ ಅಂತ ಕರಿತೇವೆ. ಸೊ ಬೆಳಕಿನ ಕಣಗಳನ್ನ, ಪಾರ್ಟಿಕಲ್ಸ್ ಆಫ್ ಲೈಟ್ ಅನ್ನ ನಾವು ಫೋಟಾನ್ಸ್ ಅಂತ ಕರಿತೇವೆ. ಸೊ ಈ ಫೋಟಾನ್ಸ್ ಅನ್ನ ಈಗ ಸೂಪರ್ ಫ್ಲೂಯಿಡ್ ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನನ್ನ ಯೂಸ್ ಮಾಡಿ ಸೂಪರ್ ಫ್ಲೂಯಿಡ್ ಅನ್ನ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಫೋಟಾನ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ಈ ಫೋಟಾನ್ಸ್ ಅನ್ನ ಏನ್ ಮಾಡಿರ್ತಾರೆ ಅಂದ್ರೆ ಕಪಲ್ಡ್ ದೆಮ್ ವಿತ್ ಮ್ಯಾಟರ್. ಸೊ ವಸ್ತುವಿನೊಂದಿಗೆ ಅದನ್ನ ಕಪಲ್ ಮಾಡಿರ್ತಾರೆ. ಸೊ ಇನ್ ಅ ಸೆಮಿ ಕಂಡಕ್ಟರ್ ಮೇಡ್ ಆಫ್ ಗ್ಯಾಲಿಯಂ ಆರ್ಸೆನೈಡ್, ಅಂದ್ರೆ ಈ ಫೋಟಾನ್ಗಳನ್ನು, ನಾಟ್ ಪ್ರೋಟಾನ್ಸ್ ಅಲ್ಲ, ಇದು ಫೋಟಾನ್ಸ್ ಅಂತ ಕರೀತೇವೆ. ಫೋಟಾನ್ಸ್ ಅಂದರೆ ಬೆಳಕಿನ ಕಣಗಳು ಅಂತ ನಿಮಗೆ ಗೊತ್ತಿರಲಿ. ಸೊ ಇದನ್ನು ಬಳಸಿ ಅವ್ರು ಏನು ಮಾಡ್ತಾರೆ ಅಂದರೆ ಗ್ಯಾಲಿಯಂ ಆರ್ಸೆನೈಡ್ನಿಂದ ಮಾಡಿರ್ತಕ್ಕಂಥ ಒಂದು ಅರೆವಾಹಕದಲ್ಲಿ ಅವುಗಳನ್ನು ವಸ್ತುವಿನೊಂದಿಗೆ ಜೋಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿರ್ತಾರೆ. ಆ ವಸ್ತುವಿನೊಂದಿಗೆ ಆ ಬೆಳಕಿನ ಕಿರಣಗಳನ್ನು, ಬೆಳಕಿನ ಕಣಗಳನ್ನು ಜಾಯಿನ್ ಮಾಡಿ ಸೊ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುಣವಿಲ್ಲ ಸೊ ಒಂದು ಮ್ಯಾಟರನ್ನು ಕಂಡುಹಿಡಿದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು, ಇದರಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಈಸ್ ದ ಫಸ್ಟ್ ಟೈಮ್ ಲೈಟ್ ಹ್ಯಾಸ್ ಬಿನ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಸೂಪರ್ ಸಾಲಿಡ್. ಸೊ ಮೊಟ್ಟ ಮೊದಲ ಬಾರಿಗೆ ಒಂದು ಬೆಳಕನ್ನು ನಾವು ಸೂಪರ್ ಸಾಲಿಡ್ ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು. ಸೊ ಇದೇ ಮೊದಲ ಎಕ್ಸ್ಪೆರಿಮೆಂಟ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಓಪನ್ಸ್ ಅಪ್ ನ್ಯೂ ಪಾಸಿಬಿಲಿಟೀಸ್ ಇನ್ ಕ್ವಾಂಟಮ್ ಕಂಪ್ಯೂಟಿಂಗ್, ಮೆಟೀರಿಯಲ್ ಸೈನ್ಸ್ ಮತ್ತೆ ಎನರ್ಜಿ ಸ್ಟೋರೇಜ್, ಅಂದರೆ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರವಾಗಿರ್ಬೋದು, ಅದಾದ್ಮೇಲೆ ವಸ್ತು ವಿಜ್ಞಾನ ಆಗಿರ್ಬೋದು, ಶಕ್ತಿಯ ಸಂಗ್ರಹಣೆ ಆಗಿರ್ಬೋದು, ಇವೆಲ್ಲ ಕ್ಷೇತ್ರಗಳಲ್ಲಿ ಒಂದು ಹೊಸ ಸಾಧ್ಯತೆಗಳ ಹೆಚ್ಚು ಮಾಡಿರ್ತಕ್ಕಂಥದ್ದನ್ನ ಸೊ ಈ ಒಂದು ಡಿಸ್ಕವರಿ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅಪ್ಲಿಕೇಶನ್ ಎಲ್ಲಿ ಇದನ್ನ ಅಪ್ಲೈ ಮಾಡ್ಬೋದು, ಇದರ ಅನ್ವಯಿಕೆಗಳು ಏನು ಅಂತ ನಾವು ನೋಡೋದಾದ್ರೆ ಲೈಟ್ ಎಮಿಟಿಂಗ್ ಡಿವೈಸಸ್ಗಳಲ್ಲಿ, ಅಂದ್ರೆ ಬೆಳಕನ್ನ ಹೊರಸೂಸುವ ಸಾಧನಗಳಲ್ಲಿ ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೂಪರ್ ಕಂಡಕ್ಟರ್ಸ್ಗಳಲ್ಲಿ ನಾವು ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಫ್ರಿಕ್ಷನ್ ಲೆಸ್ ಟೆಕ್ನಾಲಜೀಸ್, ಅಂದ್ರೆ ಘರ್ಷಣೆ ರಹಿತ ತಂತ್ರಜ್ಞಾನಗಳನ್ನ ನಾವೆಲ್ಲೆಲ್ಲಿ ಯೂಸ್ ಮಾಡ್ತೀವಿ ಸೊ ಅಲ್ಲೆಲ್ಲ ಕೂಡ ಈ ಒಂದು ಮೆಟೀರಿಯಲ್ ಅನ್ನ ನಾವು ಸೈಂಟಿಫಿಕಲಿ ಅಥವಾ ನಮ್ಮ ಪ್ರಾಕ್ಟಿಕಲಿ ಇದನ್ನ ನಾವು ಬಳಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಭಾರತದ ಚಿನ್ನದ ಶೇಕಡ ಎಷ್ಟು ಭಾಗವನ್ನು ಹಟ್ಟಿ ಚಿನ್ನದ ಗಣಿಗಳಿಂದ ಉತ್ಪಾದಿಸಲಾಗುತ್ತದೆ? ವಾಟ್ ಪರ್ಸೆಂಟೇಜ್ ಆಫ್ ಇಂಡಿಯಾಸ್ ಗೋಲ್ಡ್ ಇಸ್ ಪ್ರೊಡ್ಯೂಸ್ಡ್ ಬೈ ಹಟ್ಟಿ ಗೋಲ್ಡ್ ಮೈನ್? ಸೊ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ ಏನಿದೆ ಇದು ನಮ್ಮ ಭಾರತ ದೇಶದಲ್ಲಿ ಟೋಟಲ್ ಗೋಲ್ಡ್ ಪ್ರೊಡಕ್ಷನ್ ಏನಿದೆ ಸೊ ಅದರ ಎಷ್ಟು ಪರ್ಸೆಂಟೇಜ್ ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟೋಟಲ್ 84% ಆಫ್ ದಿ ಇಂಡಿಯಾಸ್ ಗೋಲ್ಡ್ ಪ್ರೊಡಕ್ಷನ್ ಏನಿದೆ ಸೊ ಅದು ಕೇವಲ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹಟ್ಟಿ ಗೋಲ್ಡ್ ಮೈನ್ ಇಂದ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಚಿನ್ನದ ಗಣಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಒಡಿಶಾದಲ್ಲಿ ಈಗ ಹೊಸ ಗೋಲ್ಡ್ ರಿಸರ್ವ್ಸ್ಗಳು ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಮೇಜರ್ ಗೋಲ್ಡ್ ಮೈನ್ಸ್ ಎಲ್ಲೆಲ್ಲಿದೆ, ಅದರ ಹೆಸರೇನು, ಯಾವ ಸ್ಟೇಟಲ್ಲಿದೆ, ಅದರ ಉತ್ಪಾದನೆ ಸಾಮರ್ಥ್ಯ ಏನು, ಎಲ್ಲವನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈಗ ಆಗಿರ್ತಕ್ಕಂಥ ಹೊಸ ಚಿನ್ನದ ನಿಕ್ಷೇಪಗಳು ಒಡಿಶಾದಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದು ಒಂದು ಕಡೆ ಅಲ್ಲ. ಸೊ ಇನ್ಫ್ಯಾಕ್ಟ್ ಒಡಿಶಾದಲ್ಲಿ ಸಾಕಷ್ಟು ಮಿನರಲ್ಸ್ ಗಳನ್ನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಅದರಲ್ಲಿ ಈಗ ಗೋಲ್ಡ್ ಕೂಡ ಅನೇಕ ಜಿಲ್ಲೆಗಳಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 18 ಲೊಕೇಶನ್ಸ್ ಗಳಲ್ಲಿ ಪತ್ತೆ ಆಗಿರುತ್ತೆ, ಅಂದ್ರೆ 18 ಸ್ಥಳಗಳಲ್ಲಿ ಅದು ಪತ್ತೆ ಆಗಿರುತ್ತೆ. ಸೊ ಆ ಸ್ಥಳಗಳು ಯಾವ್ದ್ಯಾವ್ದು ಅಂತ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್, ಬಟ್ ಗೊತ್ತಿರಲಿ 18 ಸ್ಥಳಗಳಲ್ಲಿ ಅದು ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಮೇಜರ್
ಮೇಜರ್ ಗೋಲ್ಡ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಯಾವ್ದ್ಯಾವುದು ಅಂತ ನಾವು ನೋಡೋದಾದ್ರೆ ಕರ್ನಾಟಕ ಡಾಮಿನೇಟ್ಸ್ ಇನ್ ಗೋಲ್ಡ್ ಪ್ರೊಡಕ್ಷನ್. ಸೊ ಈ ಒಂದು ಚಿನ್ನದ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ರಾಜ್ಯವಾಗಿ ನಮ್ಮ ಕರ್ನಾಟಕವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲೂ ವಿಶೇಷವಾಗಿ ರಾಯಚೂರಿನಲ್ಲಿರ್ತಕ್ಕಂಥ ಹಟ್ಟಿ ಗೋಲ್ಡ್ ಮೈನ್ ಏನಿದೆ, ಸೊ ಇದು ಮೇಜರ್ ಗೋಲ್ಡ್ ಪ್ರೊಡ್ಯೂಸಿಂಗ್ ರಿಸರ್ವಾಯರ್ ಆಗಿ ಅಥವಾ ಚಿನ್ನದ ನಿಕ್ಷೇಪವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಅದಾದ ಮೇಲೆ ವಿ ಹ್ಯಾವ್ ಜಾರ್ಖಂಡ್. ಸೊ ಜಾರ್ಖಂಡ್ ಈಸ್ ನೋನ್ ಫಾರ್ ಕುದುರೆ ಕೋಚ್ ಮೈನ್ಸ್ ಅಂತ ಕರಿತೇವೆ, ಅಂದ್ರೆ ಕುಂದರ್ ಕೋಚಾ ಮೈನ್ಸ್ ಅಂತ ಕರಿತೇವೆ. ಸೊ ಜಾರ್ಖಂಡ್ನಲ್ಲಿರ್ತಕ್ಕಂಥ ಈ ಒಂದು ಕುಂದರ್ ಕೋಚಾ ಮೈನ್ ಏನಿದೆ, ಸೊ ಇದು ಜಾರ್ಖಂಡ್ನಲ್ಲಿ ಚಿನ್ನವನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಮೇನ್ ಗೋಲ್ಡ್ ಮೈನ್ ಅನ್ನು ನಾವು ರಾಮಗಿರಿ ಅಂತ ಹೇಳ್ತೇವೆ. ಸೊ ಇದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ಸೊ ಡಿಪ್ಲೀಷನ್ ಆಫ್ ಹೈ ಗ್ರೇಡ್ ಓರ್ ಲೈಕ್ ಕೋಲಾರ್ ಗೋಲ್ಡ್ ಫೀಲ್ಡ್, ಸೊ KGF ಏನಿತ್ತು, ಸೊ ಅಲ್ಲಿ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಉನ್ನತ ಕ್ವಾಲಿಟಿಯ ಗುಣಮಟ್ಟದ ಗೋಲ್ಡ್ ಸಿಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿರ್ತಕ್ಕಂಥ ಒಂದು ಕ್ವಾಂಟಿಟಿ ಈಗ ಸಂಪೂರ್ಣವಾಗಿ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಈಗಲೂ ಕೂಡ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂಡಿಯಾ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಗೋಲ್ಡ್ ಕನ್ಸ್ಯೂಮರ್ಸ್ ಗ್ಲೋಬಲಿ, ಅಂದರೆ ಜಾಗತಿಕವಾಗಿ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಬಳಕೆ ಮಾಡುವ ಕಾರಣದಿಂದ ಸೊ ನಾವು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಸಾಕಾಗ್ತಾ ಇಲ್ಲ. ಸೊ ಅದರಿಂದ ನಾವು ಆಮದಿನ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಗೋಲ್ಡ್ ರಿಸರ್ವ್ಸ್ ಇನ್ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಚಿನ್ನದ ನಿಕ್ಷೇಪಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಒಂದು ಕೋಲಾರ್ ಗೋಲ್ಡ್ ಫೀಲ್ಡ್ ಅಥವಾ KGF ಆಗಿರುತ್ತೆ. ಸೊ ಇಲ್ಲಿ ಮೈನಿಂಗ್ ಇವಾಗ ಪ್ರಸ್ತುತವಾಗಿ ಸೀಸ್ ಮಾಡಿರ್ತಾರೆ ಅಥವಾ ನಿಲ್ಲಿಸಿರ್ತಾರೆ. ಕಾರಣ ಏನಂದ್ರೆ ಅಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ರಿಸರ್ವ್ಸ್ ಅಂತಕ್ಕಂಥದ್ದು ಕಡಿಮೆ ಆಗಿರತಕ್ಕಂಥದ್ದು ರೀಸನ್ ಆಗಿರುತ್ತೆ. ಸೊ ಎರಡನೇದು ಹಟ್ಟಿ ಗೋಲ್ಡ್ ಮೈನ್ ಆಗಿರುತ್ತೆ. ಸೊ ದಿಸ್ ಇಸ್ ಪ್ರೆಸೆಂಟ್ ಇನ್ ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಇಟ್ ಪ್ರೊಡ್ಯೂಸಸ್ ನಿಯರ್ಲಿ 84% ಆಫ್ ದಿ ಇಂಡಿಯನ್ ಗೋಲ್ಡ್. ಸೊ ನಮ್ಮ ಭಾರತ ದೇಶದ 84% ಚಿನ್ನ ಸೊ ಈ ಭಾಗದಿಂದ ಎಸ್ಕವೇಟ್ ಅಥವಾ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬೇರೆ ಲೊಕೇಶನ್ಸ್ ಅನ್ನ ಹೇಳೋದಾದ್ರೆ, ಸೊ ವಿ ಹ್ಯಾವ್ ಇನ್ ಧಾರವಾಡ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲೂ ಕೂಡ ಸೊ ಈ ಒಂದು ಗೋಲ್ಡ್ ಮೈನ್ಸ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರೊಡಕ್ಷನ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಉತ್ಪಾದನಾ ಅಂಕಿ ಅಂಶಗಳನ್ನು ನಾವು ನೋಡೋದಾದ್ರೆ, ಕರ್ನಾಟಕ ಅಕೌಂಟ್ಸ್ ಫಾರ್ ಅಪ್ರಾಕ್ಸಿಮೇಟ್ಲಿ 22% ಆಫ್ ದಿ ಇಂಡಿಯನ್ ಗೋಲ್ಡ್ ರಿಸರ್ವ್ಸ್. ಅಂದ್ರೆ ಈ ಚಿನ್ನದ ನಿಕ್ಷೇಪಗಳನ್ನು ತಗೊಂಡ್ರೆ 22% ಇರ್ತೇವೆ, ಬಟ್ ಪ್ರೊಡಕ್ಷನ್ ಅನ್ನು ತಗೊಂಡ್ರೆ 84% ಉತ್ಪಾದನೆ ಆಗುತ್ತೆ. ಬಟ್ ಇಲ್ಲಿರ್ತಕ್ಕಂಥ ನಿಕ್ಷೇಪಗಳು 22% ಮಾತ್ರ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸ್ಟೇಟ್ ಪ್ರೊಡ್ಯೂಸಸ್ ಅಬೌಟ್ 3000 kilograms ಆಫ್ ಗೋಲ್ಡ್ ಆನ್ಯುಯಲಿ. ವಾರ್ಷಿಕವಾಗಿ ನಮ್ಮ ರಾಜ್ಯ ಒಂದು ವರ್ಷಕ್ಕೆ 3000 kg ಚಿನ್ನವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎಕ್ಸ್ಪ್ಲೋರೇಷನ್ ಎಫರ್ಟ್ಸ್, ಈ ಒಂದು ಪರಿಶೋಧನಾ ಪ್ರಯತ್ನಗಳನ್ನು ನಾವು ನೋಡೋದಾದ್ರೆ, ಜಿಯೋಲಾಜಿಕಲ್ ಸರ್ವೆ ಆಸ್ ಐಡೆಂಟಿಫೈಡ್ ಅಡಿಷನಲ್ ಗೋಲ್ಡ್ ಡೆಪಾಸಿಟ್ಸ್ ಇನ್ ಕರ್ನಾಟಕ. ಸೊ ಭೂ ವೈಜ್ಞಾನಿಕ ಸಮೀಕ್ಷೆಗಳು, ಸೊ ಸಮೀಕ್ಷೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕೆಲವೊಂದು ಪ್ರದೇಶಗಳಲ್ಲಿ ಚಿನ್ನದ ನಿಕ್ಷೇಪಗಳು ಇರ್ತಕ್ಕಂಥದ್ದನ್ನ ಪತ್ತೆ ಮಾಡಿರುತ್ತೆ. ಸೊ ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋದಾದ್ರೆ, ಅಜ್ಜನಹಳ್ಳಿ ಇದಿರ್ತಕ್ಕಂಥದ್ದು ತುಮಕೂರಿನಲ್ಲಿ, ಅದಾದ್ಮೇಲೆ ಬಂಗಾರಗಟ್ಟಿ ಇದು ಧಾರವಾಡನಲ್ಲಿ, ಅಂಡ್ ವನ್ನಮರಡಿ ಇದು ದಾವಣಗೆರೆಯಲ್ಲಿ ಇರುತ್ತೆ. ಸೊ ಇಷ್ಟು ಪ್ರದೇಶಗಳಲ್ಲಿ ಹೆಚ್ಚುವರಿ ಚಿನ್ನದ ನಿಕ್ಷೇಪಗಳು ಇರ್ತಕ್ಕಂಥದ್ದನ್ನ ಈಗ ಗುರುತಿಸಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಪೊಟ್ಟಿ ಶ್ರೀರಾಮುಲು ಅವರ 58 ಅಡಿ ಎತ್ತರದ ಪ್ರತಿಮೆಯನ್ನು ಆಂಧ್ರ ಪ್ರದೇಶದ ಯಾವ ನಗರದಲ್ಲಿ ಸ್ಥಾಪಿಸಲಾಗುತ್ತಿದೆ? ಸೊ ಇನ್ ವಿಚ್ ಸಿಟಿ ಆಫ್ ಆಂಧ್ರ ಪ್ರದೇಶ್ ಇಸ್ ದಿ 58 feet tall ಸ್ಟ್ಯಾಟ್ಯೂ ಆಫ್ ಪಟ್ಟಿ ಶ್ರೀರಾಮುಲು ಬೀಯಿಂಗ್ ಇನ್ಸ್ಟಾಲ್ಡ್? ಸೊ ಪಟ್ಟಿ ಶ್ರೀರಾಮುಲು ಆಂಧ್ರ ಪ್ರದೇಶದ ರಾಜ್ಯದ ರಚನೆಗೆ ಇವರೇ ಕಾರಣಕರ್ತರಾಗಿರ್ತಾರೆ. ಸೊ ಇವರಿಗೆ ಸಂಬಂಧಪಟ್ಟಂತೆ ಒಂದು ಪ್ರತಿಮೆಯನ್ನ ಈಗ ಆಂಧ್ರ ಪ್ರದೇಶದಲ್ಲಿ ಎರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಅಮರಾವತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಪೊಟ್ಟಿ ಶ್ರೀರಾಮುಲು ಮತ್ತು ಈ ಆಂಧ್ರ ಪ್ರದೇಶದ ರಚನೆ, ಸೊ ಇದಕ್ಕೆ ಏನೇನು ಸಂಬಂಧ ಇದೆ ಅಂತಕ್ಕಂಥ ಇತಿಹಾಸವನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಅಪ್ಡೇಟ್ ಏನು ಅಂದ್ರೆ, ಸೊ ನೋ ದಿಸ್, ಇದು 58 ಅಡಿ ಎತ್ತರದ ಒಂದು ಸ್ಟ್ಯಾಚ್ಯೂ ಆಗಿರುತ್ತೆ. ಸೊ ಇವರೊಬ್ಬರು ಫ್ರೀಡಮ್ ಫೈಟರ್ ಅಂದ್ರೆ ಸ್ವತಂತ್ರ ಹೋರಾಟಗಾರರು ಕೂಡ ಆಗಿರ್ತಾರೆ. ಸೊ ಅವರು ಹೂ ಸ್ಯಾಕ್ರಿಫೈಸ್ಡ್ ಹಿಸ್ ಲೈಫ್ ಫಾರ್ ದಿ ಕ್ರಿಯೇಷನ್ ಆಫ್ ಆಂಧ್ರ ಪ್ರದೇಶ್, ಆಂಧ್ರ ಪ್ರದೇಶದ ರಾಜ್ಯವನ್ನ, ಅಂದ್ರೆ ತೆಲುಗು ಭಾಷೆ ಮಾತಾಡ್ತಕ್ಕಂಥ ರಾಜ್ಯವಾಗಿರ್ತಕ್ಕಂಥ
ಆಂಧ್ರ ಪ್ರದೇಶವನ್ನ ಭಾಷೆಯ ಆಧಾರದ ಮೇಲೆ ಪ್ರತ್ಯೇಕ ಮಾಡಬೇಕಂತಕ್ಕಂಥದ್ದು ಇವರ ಕೋರಿಕೆಯಾಗಿರುತ್ತೆ. ಈ ಕೋರಿಕೆಯನ್ನ ಈಡೇರಿಸಿಕೊಳ್ಳಿಕ್ಕೆ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಆ ಸತ್ಯಾಗ್ರಹದಿಂದ ಅವರು ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಸೊ ಅದರಿಂದ ತನ್ನ ರಾಜ್ಯದ ರಚನೆಗಾಗಿ ಪ್ರಾಣವನ್ನ ಕಳೆದುಕೊಂಡಿರುವ ಕಾರಣದಿಂದ ಸೊ ಇವರ ಒಂದು ಸ್ಟ್ಯಾಟ್ಯೂವನ್ನ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಎರೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಬಗ್ಗೆ ನಾವು ಹಿಸ್ಟಾರಿಕಲ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಮಾರ್ಚ್ 16, 1901 ನಲ್ಲಿ ಇವರ ಜನನ ಆಗಿರುತ್ತೆ. ಸೊ ಇವರು ಪದಮತಿಪಲ್ಲಿ, ನೆಲ್ಲೂರು ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶ. ಸೊ ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯಲ್ಲಿರ್ತಕ್ಕಂಥ ಪದಮತಪಲ್ಲಿಯಲ್ಲಿ ಇವರು ಜನಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈಸ್ ವೆಲ್ ಎಜುಕೇಟೆಡ್ ಆಲ್ಸೋ. ಇವರು ಸ್ಯಾನಿಟರಿ ಇಂಜಿನಿಯರ್ ಆಗಿರ್ತಾರೆ, ಅಂದ್ರೆ ನೈರ್ಮಲ್ಯದ ಇಂಜಿನಿಯರಿಂಗ್ ಕೋರ್ಸ್ ಅನ್ನ ಆ ಸಮಯದಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ, ಅಂದ್ರೆ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಇವರ ಪಾತ್ರ ಹೇಗಿತ್ತು ಅಂತ ನಾವು ನೋಡೋದಾದ್ರೆ, ಈ ವಾಸ್ ಅ ಸ್ಟಾಂಚ್ ಫಾಲೋವರ್ ಆಫ್ ಮಹಾತ್ಮ ಗಾಂಧಿ, ಅಂದ್ರೆ ಮಹಾತ್ಮ ಗಾಂಧಿಯವರ ಕಟ್ಟ ಅನುಯಾಯಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಹಿ ಜಾಯಿಂಟ್ ಸಬರಮತಿ ಆಶ್ರಮ ಇನ್ 1931, 1931ರಲ್ಲಿ ಇವರು ಮಹಾತ್ಮ ಗಾಂಧೀಜಿಯವರ ಕಟ್ಟ ಅನುಯಾಯಿ ಆಗಿದ್ದ ಕಾರಣದಿಂದ ಸೊ ಸಬರಮತಿ ಆಶ್ರಮವನ್ನ ಸೇರ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸಾಲ್ಟ್ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ, ಮತ್ತೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಥವಾ ಭಾರತ ಬಿಟ್ಟು ತೊಲಗಿ ಚಳುವಳಿಗಳಲ್ಲೂ ಕೂಡ ಇವರು ಸಕ್ರಿಯವಾಗಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಹಿ ಅಡ್ವೊಕೇಟೆಡ್ ಫಾರ್ ದಲಿತ್ ರೈಟ್ಸ್, ಅಂದರೆ ದಲಿತರ ಹಕ್ಕುಗಳಿಗಾಗಿ ಕೂಡ ಇವರು ಪ್ರತಿಪಾದನೆ ಮಾಡಿರ್ತಾರೆ. ಅಂಡ್ ದೇರ್ ಆಕ್ಸೆಸ್ ಟು ಟೆಂಪಲ್ಸ್ ಅಂಡ್ ಸೋಷಿಯಲ್ ಈಕ್ವಾಲಿಟಿ, ಅಂದರೆ ಅವರು ದೇವಾಲಯಗಳಿಗೆ ಪ್ರವೇಶವನ್ನು ಅವ್ರಿಗೂ ಕೊಡಬೇಕು ಮತ್ತು ಸಾಮಾಜಿಕ ಸಮಾನತೆಯನ್ನು ಅವ್ರಿಗೂ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಸೊ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಸೊ ಅದಾದಮೇಲೆ ಫೈಟ್ ಫಾರ್ ಆಂಧ್ರ ಸ್ಟೇಟ್. ಸೊ ಇಲ್ಲಿಂದ ಅವರ ಒಂದು ಮೇಜರ್ ಫೈಟ್ ಫಾರ್ ದಿ ಕ್ರಿಯೇಷನ್ ಆಫ್ ಆಂಧ್ರ ಪ್ರದೇಶ್ ಸ್ಟಾರ್ಟ್ ಆಗುತ್ತೆ. ಸೊ ಇವರು ಒಂದು ಹಂಗರ್ ಸ್ಟ್ರೈಕ್ ಅನ್ನ ಲಾಂಚ್ ಮಾಡ್ತಾರೆ, ಅಂದ್ರೆ ಉಪವಾಸ ಸತ್ಯಾಗ್ರಹವನ್ನ ಲಾಂಚ್ ಮಾಡ್ತಾರೆ. ಸೊ ದಟ್ ವಾಸ್ ಆನ್ ಅಕ್ಟೋಬರ್ 19, 1952, ಅಕ್ಟೋಬರ್ 19, 1952ಕ್ಕೆ ಅವರು ಉಪವಾಸ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರೆ. ಕಾರಣ ಏನು ಅಂದ್ರೆ ಡಿಮ್ಯಾಂಡಿಂಗ್ ಅ ಸಪರೇಟ್ ಸ್ಟೇಟ್ ಫಾರ್ ತೆಲುಗು ಸ್ಪೀಕಿಂಗ್ ಪೀಪಲ್, ಅಂದ್ರೆ ತೆಲುಗು ಭಾಷೆಯನ್ನ ಮಾತಾಡ್ತಕ್ಕಂಥವರಿಗೆ ಒಂದು ಪ್ರತ್ಯೇಕವಾದ ರಾಜ್ಯವನ್ನ ಕೊಡಿ ಅಂತ ಒಂದು ಉಪವಾಸ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಒಂದು ಉಪವಾಸ ಸತ್ಯಾಗ್ರಹ 58 ದಿನಗಳ ಕಾಲ ನಡೆಯುತ್ತೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ನಾವು 58 ಡೇಸ್ ವಿತೌಟ್ ಫುಡ್. ಸೊ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಸೊ ಈ ಒಂದು ಉಪವಾಸ ಸತ್ಯಾಗ್ರಹ ಇಟ್ ಲೆಡ್ ಟು ದಿ ಡೆತ್ ಆಫ್ ದಿಸ್ ಪರ್ಸನ್. ಸೊ ಈ ಕಾರಣದಿಂದ ಅವರ ಸಾವಾಗುತ್ತೆ. ಸೊ ಅವರ ನಿಧನರಾಗ್ತಕ್ಕಂಥದ್ದು 1952 ಡಿಸೆಂಬರ್ 15ನೇ ತಾರೀಕು 1952ರಂದು ಅವರು ನಿಧನರಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಒಂದು ಡೆತ್ ಏನಿದೆ, ಸೊ ಇಟ್ ಸ್ಪಾರ್ಕ್ಡ್ ವೈಡ್ ಸ್ಪ್ರೆಡ್ ಪ್ರೊಟೆಸ್ಟ್ ಇನ್ ಆಂಧ್ರ ಪ್ರದೇಶ್, ಅಂದರೆ ಇವತ್ತಿನ ಆಂಧ್ರ ಪ್ರದೇಶದಲ್ಲಿ ಅವರ ನಿಧನ ಏನಿದೆ ಸೊ ಅದು ಅತ್ಯಂತ ಹೆಚ್ಚಿನ ಅಥವಾ ವ್ಯಾಪಕವಾಗಿರ್ತಕ್ಕಂಥ ಪ್ರತಿಭಟನೆಗಳಿಗೆ ಕಾರಣವಾಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಟು ಅನೌನ್ಸ್ ದಿ ಫಾರ್ಮೇಷನ್ ಆಫ್ ಆಂಧ್ರ ಪ್ರದೇಶ್ ಸ್ಟೇಟ್ ಆನ್ ಅಕ್ಟೋಬರ್ 1, 1953. ಸೊ ಈ ಒಂದು ವ್ಯಾಪಕ ಪ್ರತಿಭಟನೆಗಳ ಕಾರಣದಿಂದ ಸೊ ಆಗ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು ಆಂಧ್ರ ಪ್ರದೇಶದ ರಾಜ್ಯದ ರಚನೆಗೆ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಒಂದು ಲಿಗೆಸಿ ಅಥವಾ ಪರಂಪರೆಯನ್ನು ನಾವು ನೋಡೋದಾದ್ರೆ ಸೊ ಇವರನ್ನ ಈಗ ಏನಂತ ಕರೀತಾರೆ ಅಂದರೆ ಅಮರ ಜೀವಿ ಅಂತ ಇವರಿಗೆ ನಾಮಕರಣ ಮಾಡ್ತಾರೆ. ಸೊ ಅವರು ರಾಜ್ಯಕ್ಕಾಗಿ ಪ್ರಾಣವನ್ನು ಕೊಟ್ಟ ಕಾರಣದಿಂದ ಸೊ ಅವರನ್ನ ಅಮರ ಜೀವಿ, ಅಂದರೆ ಎಂದೆಂದಿಗೂ ಅವರು ನಮ್ಮಲ್ಲೇ ಇರ್ತಾರೆ ಅಂತಕ್ಕಂಥ ಒಂದು ಅರ್ಥದಿಂದ ಸೊ ಅಮರ ಜೀವಿ ಅಂತ ಅವರಿಗೆ ನಾಮಕರಣ ಮಾಡ್ತಾರೆ. ಸೊ ಹೀಸ್ ಎಫರ್ಟ್ ಸೆಟ್ ಪ್ರೆಸಿಡೆಂಟ್ ಫಾರ್ ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಆಫ್ ದಿ ಸ್ಟೇಟ್ಸ್ ಇನ್ ಇಂಡಿಯಾ, ಅಂದರೆ ಇವರ ಒಂದು ಪ್ರಯತ್ನ ಏನಿರುತ್ತೆ ಅದು ನಮ್ಮ ಭಾರತ ದೇಶದಲ್ಲಿ ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣೆ ಅವರ ಪ್ರಯತ್ನಗಳು ಒಂದು ಪೂರ್ವ ನಿದರ್ಶನವನ್ನು ಸ್ಥಾಪಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೆ ರಾಜ್ಯಗಳನ್ನು ಏನು ಡಿವೈಡ್ ಮಾಡ್ತಾರೆ ಸೊ ಅದಕ್ಕೆ ಇವರು ತಮ್ಮ ಒಂದು ಪ್ರೊಸೀಡಿಂಗ್ಸನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಮತ್ತೆ ಆಂಧ್ರ ಪ್ರದೇಶ ಇನ್ನೊಂದು ರಾಜ್ಯವಾಗಿ ಬಹಳ ಇತ್ತೀಚೆಗೆ ಸ್ಪ್ಲಿಟ್ ಆಗಿರ್ತಕ್ಕಂಥದ್ದನ್ನು ನೀವೆಲ್ಲ
ನಿಮಗೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಇಂಪ್ಯಾಕ್ಟ್ ಆನ್ ಸ್ಟೇಟ್ ರಿಆರ್ಗನೈಸೇಷನ್, ರಾಜ್ಯ ಪುನರ್ ವಿಂಗಡಣೆಯ ಮೇಲೆ ಪರಿಣಾಮ ಹೇಗಾಯಿತು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಲೆಡ್ ಟು ದಿ ಫಾರ್ಮೇಷನ್ ಆಫ್ ದಿ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಇನ್ 1953. ಸೊ ಇವರ ಒಂದು ನಿಧನದ ನಂತರ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಅದೇನು ಅಂದರೆ 1953 ಅಂದರೆ 1953ರಲ್ಲಿ ರಾಜ್ಯ ಪುನರ್ವಿಂಗಡನಾ ಆಯೋಗವನ್ನು ರಚನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಕಮಿಷನ್ ರೆಕಮೆಂಡೆಡ್ ದ ರಿಆರ್ಗನೈಸೇಷನ್ ಆಫ್ ಇಂಡಿಯನ್ ಸ್ಟೇಟ್ಸ್ ಬೇಸ್ಡ್ ಆನ್ ಲಿಂಗ್ವಿಸ್ಟಿಕ್ ಲೈನ್ಸ್ ಶೇಪಿಂಗ್ ಮಾಡರ್ನ್ ಇಂಡಿಯಾಸ್ ಮ್ಯಾಪ್. ಸೊ ಈ ಒಂದು ಆಯೋಗ ಏನಿರುತ್ತೆ, ಸೊ ಇವರು ಸಜೆಸ್ಟ್ ಮಾಡ್ತಕ್ಕಂಥ ಶಿಫಾರಸುಗಳೇನೆಂದರೆ, ಸೊ ಭಾರತ ರಾಷ್ಟ್ರವನ್ನು ಭಾಷಾವಾರುವಾಗಿ ವಿಂಗಡಣೆ ಮಾಡುವ ಒಂದು ಪ್ರಸ್ತಾಪವನ್ನು ಕೊಡ್ತಾರೆ. ಸೊ ಅದರಿಂದ ಭಾರತ ರಾಜ್ಯಗಳ ಒಂದು ಪುನರ್ವಿಂಗಡಣೆ ಏನಿರುತ್ತೆ ಅದು ಆಧುನಿಕ ಭಾರತದ ನಕ್ಷೆಯನ್ನು ರೂಪಿಸುವ ಮೂಲಕ ಸೊ ಭಾಷಾವಾರು ರಾಜ್ಯಗಳನ್ನು ತಯಾರಿ ಮಾಡ್ತಕ್ಕಂಥ ಶಿಫಾರಸುಗಳನ್ನು ಸೊ ಈ ಒಂದು ಆಯೋಗ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಹೊಸದಾಗಿ ಪತ್ತೆಯಾದ ಮೆಗಾಲಿಥಿಕ್ ರಚನೆಗಳು ಕೇರಳದ ಯಾವ ಅಣೆಕಟ್ಟಿನ ಬಳಿ ಕಂಡುಬಂದಿವೆ? ದ ನ್ಯೂಲಿ ಡಿಸ್ಕವರ್ಡ್ ಮೆಗಾಲಿಥಿಕ್ ಸ್ಟ್ರಕ್ಚರ್ಸ್ ವರ್ ಫೌಂಡ್ ನಿಯರ್ ವಿಚ್ ಡ್ಯಾಮ್ ಇನ್ ಕೇರಳ? ಸೊ ಕೇರಳದಲ್ಲಿ ಇತ್ತೀಚೆಗೆ ಮೆಗಾಲಿಥಿಕ್ ಸ್ಟ್ರಕ್ಚರ್ಸ್ ಕಂಡು ಬಂದಿರುತ್ತೆ. ಮೆಗಾ ಅಂದರೆ ದೊಡ್ಡದು, ಲಿಥಿಕ್ ಅಂದರೆ ಸ್ಟೋನ್, ದೊಡ್ಡದಾಗಿರ್ತಕ್ಕಂಥ ಕಲ್ಲಿನ ರಚನೆಗಳು ಪತ್ತೆ ಆಗಿರುತ್ತೆ. ಸೊ ಅದು ಕೇರಳದ ಎಲ್ಲಿ ಪತ್ತೆ ಆಗಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಲಾಪುಜಾ ಡ್ಯಾಮ್ನಲ್ಲಿ ಇದು ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಿದರ ಪ್ರಾಮುಖ್ಯತೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಚಿತ್ರದಲ್ಲಿ ಅಲ್ಲಿ ಪತ್ತೆ ಆಗಿರ್ತಕ್ಕಂಥ ಮೆಗಾಲಿಥಿಕ್ ಸ್ಟ್ರಕ್ಚರ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಪಾಲಕ್ಕಡ್ ಡಿಸ್ಟ್ರಿಕ್ಟ್ನಲ್ಲಿ ಒಂದು ಡ್ಯಾಮ್ ಇದೆ. ಆ ಡ್ಯಾಮನ್ನು ನಾವು ಮಲಾಪುಜಾ ಡ್ಯಾಮ್ ಅಥವಾ ಅಣೆಕಟ್ಟು ಅಂತ ಹೇಳ್ತೇವೆ. ಸೊ ಅಲ್ಲಿ 110 ಮೆಗಾಲಿಥಿಕ್ ಸ್ಟ್ರಕ್ಚರ್ಗಳು, 110 ಮೆಗಾಲಿಥಿಕ್ ಸ್ಟ್ರಕ್ಚರ್ಗಳು ಈಗ ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಡಿಸ್ಕವರಿ ಮಾಡಿರ್ತಕ್ಕಂಥವ್ರು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ 45 ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಡಿಸ್ಕವರಿ ಮುಖಾಂತರ ಸೊ ಅಲ್ಲಿರ್ತಕ್ಕಂಥ ಮೆಗಾಲಿಥಿಕ್ ಸ್ಟೋನ್ಗಳನ್ನು ಪತ್ತೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಪ್ರಾಥಮಿಕವಾಗಿ ಬರಿಯಲ್ ಸೈಟ್ಸ್ ಆಗಿರುತ್ತೆ, ಅಂದರೆ ಇದು ಸಮಾಧಿ ಸ್ಥಳಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ಸಿಂಗಲ್ ಮತ್ತೆ ಮಲ್ಟಿಪಲ್ ಚೇಂಬರ್ ಅನ್ನ ಹೊಂದಿರತಕ್ಕಂಥ ಸ್ಟೋನ್ಗಳು ಪತ್ತೆ ಆಗಿರುತ್ತೆ. ಸ್ಟೋನ್ ಸರ್ಕಲ್ಗಳು, ಅರ್ನ್ಗಳು, ಡೋಲ್ಮೆನ್ಸ್ ಮತ್ತೆ ಡೋಲ್ಮನೈಟ್ ಸಿಸ್ಟ್ಗಳು ಎಲ್ಲ ಕಂಡು ಬಂದಿರುತ್ತೆ. ಸೊ ಇದರ ಬಗ್ಗೆ ಶೇಪ್ಸ್ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ಬಹಳ ಸಾರಿ ಇಂದಿನ ಆರ್ಟಿಕಲ್ಸ್ ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈ ರೀತಿಯ ಎಲ್ಲ ರಚನೆಗಳನ್ನು ಹೊಂದಿರತಕ್ಕಂಥ ಮೆಗಾಲಿಥಿಕ್ ರಚನೆಗಳು ಅಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಅವರು ಯಾವ ಮೆಟೀರಿಯಲ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಮ್ಯಾಸಿವ್ ಗ್ರಾನೈಟ್ ಸ್ಲ್ಯಾಬ್ಗಳನ್ನು ಯೂಸ್ ಮಾಡಿರ್ತಾರೆ, ಗ್ರಾನೈಟ್ ಚಪ್ಪಡಿಗಳನ್ನು ಯೂಸ್ ಮಾಡಿರ್ತಾರೆ, ಬೋಲ್ಡರ್ಸ್ ಅಂದರೆ ಬಂಡೆಗಳನ್ನು ಯೂಸ್ ಮಾಡಿರ್ತಾರೆ, ಸಮ್ ಇನ್ಕಾರ್ಪೊರೇಟಿಂಗ್ ಲ್ಯಾಟ್ರೈಟ್ ಸ್ಟೋನ್ ಅಂದರೆ ಕೆಲವು ಭಾಗಗಳಲ್ಲಿ ಲ್ಯಾಟ್ರೈಟ್ ಕಲ್ಲುಗಳನ್ನು ಕೂಡ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಿದರ ಪ್ರಾಮುಖ್ಯತೆ, ಈ ಕಲ್ಲುಗಳನ್ನು ಪತ್ತೆ ಮಾಡ್ತಕ್ಕಂಥ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಪ್ರೊವೈಡ್ಸ್ ನ್ಯೂ ಇನ್ಸೈಟ್ಸ್ ಇಂಟು ಅರ್ಲಿ ಐರನ್ ಏಜ್ ಸೊಸೈಟೀಸ್ ಆಫ್ ಕೇರಳ. ಸೊ ಇಲ್ಲಿ ಕೇರಳದಲ್ಲಿ ಆರಂಭಿಕ ಕಬ್ಬಿಣ ಯುಗದ ಸಮಾಜಗಳ ಬಗ್ಗೆ ಒಂದು ಹೊಸ ಅರಿವನ್ನು ನೀಡ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಇಲ್ಲಿ ಬರಿಯಲ್ ಪ್ರಾಕ್ಟೀಸಸ್ ಅಂದರೆ ಈ ಒಂದು ಸಮಾಧಿಗಳ ಪದ್ಧತಿ ಹೇಗಿತ್ತು, ಬಿಲೀಫ್ ಸಿಸ್ಟಮ್ ಅಂದರೆ ಅವರ ನಂಬಿಕೆ ವ್ಯವಸ್ಥೆ ಹೇಗಿತ್ತು, ಮತ್ತೆ ಸೋಷಿಯಲ್ ಸ್ಟ್ರಕ್ಚರ್ ಸಾಮಾಜಿಕ ರಚನೆಗಳೇನಿತ್ತು, ಸೊ ಇದೆಲ್ಲದರ ಮೇಲೆ ಬೆಳಕು ಚೆಲ್ತಕ್ಕಂಥ ಒಂದು ಡಿಸ್ಕವರಿಯನ್ನು ಸೊ ಅಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಮಾರ್ಟಿರ್ಸ್ ಡೇ ಅಂದರೆ ಇದನ್ನು ನಾವು ಹುತಾತ್ಮರ ದಿನ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭಾರತ ದೇಶದ ಸ್ವತಂತ್ರ ಸಂಗ್ರಾಮ ಅಥವಾ ನಮ್ಮ ಫ್ರೀಡಮ್ ಫೈಟ್ ಏನಿರುತ್ತೆ, ಸೊ ಅದರ ಒಂದು ಪ್ರಮುಖವಾದ ಘಟ್ಟ ಅಥವಾ ಮೇಜರ್ ಸ್ಯಾಕ್ರಿಫೈಸ್ ಅಂತ ನಾವು ಇದನ್ನು ಕರಿಬೋದಾಗಿರುತ್ತೆ. ಸೊ ಇವರ ಒಂದು ಸಾವನ್ನು ಸ್ಮರಿಸಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಮಾರ್ಟಿರ್ಸ್ ಡೇ ಅಥವಾ ಹುತಾತ್ಮರ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮಾರ್ಟಿರ್ಸ್ ಡೇ ಏನಿದೆ, ಸೊ ದಿಸ್ ಈಸ್ ಸೆಲೆಬ್ರೇಟೆಡ್ ಅಕ್ರಾಸ್ ಇಂಡಿಯಾ ಇನ್ ದ ಮಂತ್ ಆಫ್ ಮಾರ್ಚ್ 23. ದೇರ್ ಆರ್ ಲಾಟ್ ಆಫ್ ಮಾರ್ಟಿರ್ಸ್ ಡೇಸ್ ಇದೆ. ಸೊ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು 3 ಮಹಾನ್ ಫ್ರೀಡಮ್ ಫೈಟರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇದನ್ನ ಹುತಾತ್ಮರ ದಿನ ಅಂತ ಕರೀತೇವೆ. ಸೊ ಇದು ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟದ ಒಂದು ಸಂಗ್ರಾಮ ಏನಿರುತ್ತೆ ಅದರ ಕಪ್ಪು ದಿನ ಅಂತಾನೆ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ 3 ಸ್ವತಂತ್ರ ಹೋರಾಟಗಾರರನ್ನ ಒಂದೇ ದಿನ ಗಲ್ಲಿಗೇರಿಸಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಟು ಪೇ ಹೋಮೇಜ್ ಟು ಲೆಜೆಂಡರಿ ಫ್ರೀಡಮ್ ಫೈಟರ್ಸ್, ಒನ್ ಈಸ್ ಭಗತ್ ಸಿಂಗ್
ದೆನ್ ಇನ್ನೊಬ್ರು ಸುಖದೇವ್ ಮತ್ತೆ ರಾಜಗುರು. ಸೊ ಇವ್ರನ್ನ ಬ್ರಿಟಿಷ್ ಅಧಿಕಾರಿಗಳು 1931ರಂದು ಸೊ ಎಕ್ಸಿಕ್ಯೂಟ್ ಮಾಡ್ತಾರೆ. ಅಂದ್ರೆ ಅವರನ್ನ ಗಲ್ಲಿಗೇರಿಸಲ್ಪಟ್ಟಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಈ ದಿನಾಂಕವನ್ನ ನಮ್ಮ ಭಾರತ ದೇಶದಲ್ಲಿ ಮಾರ್ಚ್ 23ನೇ ತಾರೀಕು ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವ್ರ ಮೂವರನ್ನ ನಾವು ಐಕಾನಿಕ್ ರೆವಲ್ಯೂಷನರೀಸ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಕ್ರಾಂತಿಕಾರಿಗಳು ಅಂತ ನಾವು ಕರಿಬೋದಾಗಿರುತ್ತೆ. ಸೊ ಪಿವೋಟಲ್ ರೋಲ್ ಇನ್ ಇಂಡಿಯಾ ಸ್ಟ್ರಗಲ್ ಆಫ್ ಇಂಡಿಪೆಂಡೆನ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ಪ್ರಮುಖವಾದ ಪಾತ್ರವನ್ನ ವಹಿಸಿರ್ತಕ್ಕಂಥ 3 ವ್ಯಕ್ತಿಗಳನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇ ವ್ಯಕ್ತಿ ಭಗತ್ ಸಿಂಗ್ ಆಗಿರ್ತಾರೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಸೆಪ್ಟೆಂಬರ್ 27, 1907, 1907 ಸೆಪ್ಟೆಂಬರ್ 27. ಸೊ ಇವರು ಪಂಜಾಬ್ನಲ್ಲಿ ಜನಿಸ್ತಾರೆ. ಸೊ ಇವರೊಬ್ಬರು ಚರಿಸ್ಮ್ಯಾಟಿಕ್ ರೆವಲ್ಯೂಷನರಿ ಆಗಿರ್ತಾರೆ. ಅಂದ್ರೆ ಇವರು ಒಬ್ಬ ಕ್ರಾಂತಿಕಾರಿ ಆಗಿರ್ತಾರೆ, ಇಂಟೆಲೆಕ್ಟ್ ಬುದ್ಧಿಜೀವಿ ಕೂಡ ಆಗಿರ್ತಾರೆ, ಸೋಷಿಯಲಿಸ್ಟ್ ಕೂಡ ಆಗಿರ್ತಾರೆ. ಅಂದ್ರೆ ಇವರು ಸಮಾಜವಾದಿ ಆದರ್ಶಗಳನ್ನ ಕೂಡ ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ನಾವು ಇವರನ್ನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸುಖದೇವ್ ಥಾಪರ್. ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಮೇ 15, 1907 ನಲ್ಲಿ. ಸೊ ಇವರು ಲುಧಿಯಾನದಲ್ಲಿ ಜನಿಸ್ತಾರೆ. ಸೊ ಇ ವಾಸ್ ಕ್ಲೋಸ್ ಅಸೋಸಿಯೇಟ್ ಆಫ್ ಭಗತ್ ಸಿಂಗ್. ಸೊ ಭಗತ್ ಸಿಂಗ್ಗೆ ಅತ್ಯಂತ ಹೆಚ್ಚಿನ ನಿಕಟವರ್ತಿ ಆಗಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್, ಇದನ್ನ ನಾವು HSRA ಅಂತ ಹೇಳ್ತೇವೆ. ಸೊ ಇದರ ಮೆಂಬರ್ ಅಥವಾ ಸದಸ್ಯರಾಗಿ ಕೂಡ ಇವರು ಕಾರ್ಯನಿರ್ವಹಿಸಿರ್ತಾರೆ. HSRA ಅಂದ್ರೆ ಏನು ಅನ್ನೋದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಅದಾದ್ಮೇಲೆ ಶಿವರಾಮ್ ರಾಜ್ಗುರು, ಇವರು ಆಗಸ್ಟ್ 24, 1908ರಲ್ಲಿ ಮಹಾರಾಷ್ಟ್ರದಲ್ಲಿ ಇವರ ಜನನ ಆಗುತ್ತೆ. ಸೊ ಇವರು ಈಸ್ ನೋನ್ ಫಾರ್ ಹಿಸ್ ಕರೇಜ್ ಅಂಡ್ ಡೆಡಿಕೇಶನ್ ಟು ದಿ ಕಾಸ್ ಆಫ್ ಫ್ರೀಡಮ್, ಅಂದ್ರೆ ನಮ್ಮ ಒಂದು ಸ್ವತಂತ್ರ ಹೋರಾಟಕ್ಕಾಗಿ ಅವರ ಧೈರ್ಯ ಮತ್ತು ಸಮರ್ಪಣೆಗೆ ಇವರು ಹೆಸರುವಾಸಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ರೆವಲ್ಯೂಷನರಿ ಆಕ್ಟಿವಿಟೀಸ್ ಏನಿತ್ತು ಅಂದ್ರೆ ಕ್ರಾಂತಿಕಾರಿ ಚಟುವಟಿಕೆಗಳು, ಹೆಸರಲ್ಲೇ ಇದೆ ಕ್ರಾಂತಿಕಾರಿ ಅಂತ. ಸೊ ಇವರು ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತಕ್ಕಂಥ ಒಂದು ಸಿದ್ಧಾಂತವನ್ನ ನಂಬಿಕೆ ಇಟ್ಟವರಾಗಿರ್ತಾರೆ. ಸೊ ಅದರಿಂದ ತಮ್ಮ ಒಂದು ಹೋರಾಟದಲ್ಲಿ ನಾವು ಸಾಕಷ್ಟು ಕ್ರಾಂತಿ ಅಥವಾ ರೆವಲ್ಯೂಷನ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದೇವರ್ ಮೆಂಬರ್ಸ್ ಆಫ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್, ಅಂದ್ರೆ ಇವರು ಈ ಒಂದು HSRA ಅಂತ ನಾವೇನ್ ಹೇಳ್ತೇವೆ. ಸೊ ಇದರ ಸದಸ್ಯರಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ಅಸೋಸಿಯೇಷನ್ ಅನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಟು ಓವರ್ ಥ್ರೋ ಬ್ರಿಟಿಷ್ ರೂಲ್ ಅಂಡ್ ಎಸ್ಟಾಬ್ಲಿಷ್ ಅ ಸೋಷಿಯಲಿಸ್ಟ್ ಇಂಡಿಯಾ, ಅಂದ್ರೆ ಬ್ರಿಟಿಷರನ್ನ ಭಾರತ ದೇಶದಿಂದ ಹೊರಗಡೆ ಹಾಕಿ ನಮ್ಮ ಭಾರತ ದೇಶವನ್ನ ಒಂದು ಸಮಾಜವಾದಿ ಭಾರತವನ್ನ ಕಟ್ಟುವ ಉದ್ದೇಶದಿಂದ ಇವರು HSRA ಈ ಒಂದು ಅಸೋಸಿಯೇಷನ್ಗೆ ಮೆಂಬರ್ಸ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ 1928, 1928ರಲ್ಲಿ ದೇ ಸಾಟ್ ಟು ಅವೆಂಜ್ ದ ಡೆತ್ ಆಫ್ ಲಾಲಾ ಲಜಪತ್ ರಾಯ್ ಹೂ ಸಕಮ್ಡ್ ಟು ಇಂಜುರೀಸ್ ಫ್ರಮ್ ಪೊಲೀಸ್ ಲಾಠಿ ಚಾರ್ಜ್ ಡ್ಯೂರಿಂಗ್ ದಿ ಪ್ರೊಟೆಸ್ಟ್ ಅಗೇನ್ಸ್ಟ್ ದಿ ಸೈಮನ್ ಕಮಿಷನ್. ಸೊ ಸೈಮನ್ ಆಯೋಗ ಅಂತ ಒಂದು ಸ್ಥಾಪನೆ ಮಾಡ್ತಾರೆ. ಇದನ್ನು ನಾನು ಮುಂದೆ ಹೇಳ್ತೇನೆ, ಸೈಮನ್ ಆಯೋಗವನ್ನು ಏನಕ್ಕೋಸ್ಕರ ಸ್ಥಾಪನೆ ಮಾಡಿದ್ರು ಅಂತ. ಸೊ ಈ ಒಂದು ಸೈಮನ್ ಆಯೋಗದ ವಿರುದ್ಧ ಒಂದು ಹೋರಾಟವನ್ನು ಮಾಡುವಾಗ ಅಂದರೆ ಒಂದು ಪೀಸ್ಫುಲ್ ಪ್ರೊಟೆಸ್ಟನ್ನು ಮಾಡ್ತಾ ಇರ್ತಾರೆ. ಆ ಪೀಸ್ಫುಲ್ ಪ್ರೊಟೆಸ್ಟನ್ನು ಮಾಡುವ ಸಮಯದಲ್ಲಿ ಇನ್ ದ ಇಯರ್ 1928, 1928ರಲ್ಲಿ ಈ ಸೈಮನ್ ಆಯೋಗದ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಆ ಪ್ರತಿಭಟನೆಯ ಸಮಯದಲ್ಲಿ ಈ ಬ್ರಿಟಿಷರ್ ಏನು ಮಾಡ್ತಾರೆ ಅಂದರೆ ಲಾಠಿ ಚಾರ್ಜ್ ಅನ್ನು ಮಾಡ್ತಾರೆ. ಈ ಲಾಠಿ ಚಾರ್ಜ್ ಅನ್ನ ಮಾಡಿದಾಗ ಲಾಲಾ ಲಜಪತ್ ರಾಯ್ರವರಿಗೆ ಸಾಕಷ್ಟು ಗಾಯಗಳಾಗಿರುತ್ತೆ. ಆ ಗಾಯಗಳಾದಾಗ ಅವರ ಸಾವಾಗುತ್ತೆ. ಆ ಸಾವಿಗೆ ಅವರು ರಿವೆಂಜ್ ಅನ್ನ ತೀರಿಸ್ಕೊಳ್ಳಿಕ್ಕೆ ಸೊ ಮುಂದಾಗ್ತಾರೆ. ಆ ರಿವೆಂಜ್ ಅನ್ನ ತೀರಿಸ್ಕೊಳ್ಳೋ ಸಮಯದಲ್ಲಿ ಒಂದು ತಪ್ಪಾಗುತ್ತೆ. ಅದೇನು ಅಂದ್ರೆ ಸೊ ಮಿಸ್ಟೇಕನ್ ಐಡೆಂಟಿಟಿ, ಅಂದ್ರೆ ಯಾರನ್ನೋ ಸಾಯಿಸ್ಲಿಕ್ಕೆ ಹೋಗಿ ಅವರು ಮತ್ತೊಬ್ಬರನ್ನ ಸಾಯಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆಕ್ಚುಲಿ ಅವರು ಅಸ್ಯಾಸಿನೇಟ್ ಮಾಡಿರ್ತಕ್ಕಂಥದ್ದು ಜಾನ್ ಸಾಂಡರ್ಸ್ ಅನ್ನ ಅವರು ಅಸ್ಯಾಸಿನೇಟ್ ಮಾಡ್ತಾರೆ. ಅವರು ಯಾರನ್ನ ಅಸ್ಯಾಸಿನೇಟ್ ಮಾಡಬೇಕಾಗಿತ್ತು ಅಂದ್ರೆ ಜೇಮ್ಸ್ ಸ್ಕಾಟ್ ಅನ್ನ ಅಸ್ಯಾಸಿನೇಟ್ ಮಾಡಬೇಕಾಗಿತ್ತು. ಬಟ್ ತಪ್ಪು ಗುರುತಿಸುವಿಕೆಯಿಂದ ಅವರು ಜಾನ್ ಸಾಂಡರ್ಸ್ ಅನ್ನ ಅಸ್ಯಾಸಿನೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಲಾಹೋರ್ ಪಿತೂರಿ ಪ್ರಕರಣ ಇದು ಕೂಡ ಇವರಿಗೆ ಕನೆಕ್ಟೆಡ್ ಇರುತ್ತೆ. ಸೊ ಇದನ್ನು ನಾವು ಲಾಹೋರ್ ಕಾನ್ಸ್ಪಿರೆನ್ಸಿ ಕೇಸ್ ಅಂತ ಕರಿತೇವೆ. ಸೊ ಭಗತ್ ಸಿಂಗ್ ಅಂಡ್ ಬದುಕೇಶ್ವರ್ ದತ್ತ ಲೇಟರ್ ಥ್ರೂ ನಾನ್ ಲೀಥಲ್ ಬಾಂಬ್ಸ್ ಇನ್ ದಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇನ್ ಡೆಲ್ಲಿ ಇನ್ 1929 ಟು ಪ್ರೊಟೆಸ್ಟ್ ಆಪ್ರೆಸಿವ್ ಲಾಸ್. ಅಂದರೆ ಭಗತ್ ಸಿಂಗ್ ಮತ್ತೆ ಬದುಕೇಶ್ವರ್ ದತ್ ಇವರೇನು ಮಾಡ್ತಾರೆ ಅಂದರೆ 1929ರಲ್ಲಿ ದಬ್ಬಾಳಿಕೆ ಅಂದರೆ ಬ್ರಿಟಿಷರು ನಮ್ಮ ಮೇಲೆ ಏನು ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥ ಒಂದು ಕಾನೂನುಗಳನ್ನು
ಕಾನೂನುಗಳನ್ನು ಮಾಡ್ತಾರೆ. ಆ ಕಾನೂನುಗಳನ್ನು ಪ್ರತಿಭಟಿಸಲಿಕ್ಕೆ ದೆಹಲಿಯ ಕೇಂದ್ರ ಶಾಸಕಾಂಗ ಸಭೆಯಲ್ಲಿ ಮಾರಕವಲ್ಲದ ಬಾಂಬುಗಳನ್ನು ಹೆಸರಿಡ್ತಾರೆ. ಇದನ್ನು ನಾವು ಲಾಹೋರ್ ಪಿತೂರಿ ಪ್ರಕರಣ ಅಂತ ಕರಿತೇವೆ. ಸೊ ಇಲ್ಲಿ ಭಗತ್ ಸಿಂಗ್, ಸುಖದೇವ್ ಮತ್ತೆ ರಾಜಗುರು ವರ್ ಸೆಂಟೆನ್ಸ್ ಟು ಡೆತ್ ಫಾರ್ ದೇರ್ ಇನ್ವಾಲ್ವ್ಮೆಂಟ್ ಇನ್ ಲಾಹೋರ್ ಕಾನ್ಸ್ಪಿರಸಿ ಕೇಸ್. ಸೊ ಈ ಒಂದು ಲಾಹೋರ್ ಪಿತೂರಿ ಪ್ರಕರಣ ಏನಿರುತ್ತೆ, ಸೊ ಇದರಲ್ಲಿ ಭಾಗಿಯಾಗಿದ್ದ ಕಾರಣದಿಂದ ಭಗತ್ ಸಿಂಗ್, ಸುಖದೇವ್ ಮತ್ತೆ ರಾಜಗುರುರವರಿಗೆ ಬ್ರಿಟಿಷರು ಮರಣದಂಡನೆಯನ್ನ ವಿಧಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಎಕ್ಸಿಕ್ಯೂಷನ್ ಮತ್ತೆ ಲಿಗಸಿ ಅಂದ್ರೆ ಮರಣದಂಡನೆ ಮತ್ತೆ ಅವರ ಪರಂಪರೆಯನ್ನ ನಾವು ನೋಡೋದಾದ್ರೆ, ಸೊ ದೇ ವರ್ ಎಕ್ಸಿಕ್ಯೂಟೆಡ್ ಆನ್ ಮಾರ್ಚ್ 23rd, 1939 ಅಟ್ ಲಾಹೋರ್ ಸೆಂಟ್ರಲ್ ಜೈಲ್. ಸೊ ಲಾಹೋರ್ ಕೇಂದ್ರ ಕಾರಾಗೃಹದಲ್ಲಿ ಮಾರ್ಚ್ 23, 1931 ಅವರನ್ನ ಗಲ್ಲಿಗೇರಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಒಂದು ಮರಣದಂಡನೆ ಏನಿರುತ್ತೆ, ಇಟ್ ಸ್ಪಾರ್ಕ್ಡ್ ವೈಡ್ ಸ್ಪ್ರೆಡ್ ಔಟ್ರೇಜ್ ಅಂಡ್ ಪ್ರೊಟೆಸ್ಟ್. ಸೊ ಭಾರತ ದೇಶದಾದ್ಯಂತ ವ್ಯಾಪಕ ಆಕ್ರೋಶ ಮತ್ತು ಪ್ರತಿಭಟನೆ. ಸೊ ಈ ಒಂದು ಸನ್ನಿವೇಶ ಅಥವಾ ಈ ಒಂದು ಘಟನೆಯ ನಂತರ ಸೊ ನಮ್ಮ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥದ್ದನ್ನ ನಮ್ಮ ಇತಿಹಾಸದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಪ್ರಮುಖವಾದ ಸ್ಲೋಗನ್ ಅಥವಾ ಅವರು ಪ್ರಮುಖ ಘೋಷಣೆ ಏನಾಗಿತ್ತಂದ್ರೆ ಇನ್ಕ್ವಿಲಾಬ್ ಜಿಂದಾಬಾದ್ ಅಂದ್ರೆ ಲಾಂಗ್ ಲೀವ್ ಅಂಡ್ ರೆವಲ್ಯೂಷನ್, ಲಾಂಗ್ ಲೀವ್ ದ ರೆವಲ್ಯೂಷನ್ ಅಥವಾ ಕ್ರಾಂತಿ ಚಿರಾಯುವಾಗಿರಲಿ ಅಂತಕ್ಕಂಥ ಒಂದು ಇನ್ಕ್ವಿಲಾಬ್ ಜಿಂದಾಬಾದ್ ಅಂತಕ್ಕಂಥ ಒಂದು ಘೋಷಣೆಯನ್ನ ಸೊ ಇವರು ಸ್ವತಂತ್ರ ಹೋರಾಟಗಾರರಿಗೆ ಒಂದು ಜನಾಂದೋಲನವಾಗಿ ಸೊ ಇದನ್ನ ಬಳಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನಾವು ಇವಾಗ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂದ್ರೆ HSRA ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಒಂದು ರೆವಲ್ಯೂಷನರಿ ಆರ್ಗನೈಸೇಷನ್ ಅಥವಾ ಕ್ರಾಂತಿಕಾರಿ ಸಂಘಟನೆ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದರ ರಚನೆ ಯಾವಾಗಾಯ್ತು ಅಂತ ನಾವು ನೋಡೋದಾದ್ರೆ, ಒರಿಜಿನಲಿ ಇದನ್ನ ಏನಂತ ಕರೀತಾ ಇದ್ರು ಅಂದ್ರೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್. ಮುಂಚೆ ಇದನ್ನ ಕೇವಲ HRA ಅಂತ ಕರೀತಾ ಇದ್ರು. ದಟ್ ವಾಸ್ ಇನ್ ದ ಇಯರ್ 1924, 1924ರಲ್ಲಿ ಇದನ್ನ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತ ಸ್ಥಾಪನೆ ಮಾಡ್ತಾರೆ. ಸೊ ಅದಾದ್ಮೇಲೆ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥವ್ರು ಮೇಜರ್ ಲೀಡರ್ಸ್ ಲೈಕ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಸಚೀಂದ್ರ ನಾಥ್ ಸನ್ಯಾಲ್ ಮತ್ತೆ ಜೋಗೇಶ್ ಚಂದ್ರ ಚಟರ್ಜಿ ಇವರು 1924ರಲ್ಲಿ ಸೊ ಈ ಒಂದು ಅಸೋಸಿಯೇಷನ್ HRA ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಮತ್ತೆ ರೀನೇಮ್ ಮಾಡ್ತಾರೆ, HSRA ಅಂತ ರೀನೇಮ್ ಮಾಡ್ತಾರೆ ಅಥವಾ ಮರುನಾಮಕರಣ ಮಾಡ್ತಾರೆ. ದಟ್ ವಾಸ್ ಇನ್ ದ ಇಯರ್ 1928, 1928ರಲ್ಲಿ ಅದಕ್ಕೆ ಮರುನಾಮಕರಣ ಮಾಡ್ತಾರೆ. ಸೊ ಮರುನಾಮಕರಣದಲ್ಲಿ ಒಂದು ಹೊಸ ಪದವನ್ನ ಸೇರಿಸ್ತಾರೆ. ಅದು ಯಾವುದು ಅಂದ್ರೆ ಸೋಷಿಯಲಿಸ್ಟ್ ಐಡಿಯಾಲಜಿ ಅಂದ್ರೆ ಸಮಾಜವಾದಿ ಸಿದ್ಧಾಂತವನ್ನ ಹೊತ್ತಿ ಹೇಳಲಿಕ್ಕೆ ಈ ಸೋಷಿಯಲಿಸ್ಟ್ ಅಂತಕ್ಕಂಥ ಒಂದು ಪದವನ್ನ ಸೇರಿಸ್ತಾರೆ. ಸೋಷಿಯಲಿಸ್ಟ್ ಅಂದ್ರೆ ಎಲ್ಲರೂ ಸಮಾನರು, ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನ ಹೊಂದಿರತಕ್ಕಂಥ ಸಮಾಜವಾದಿ ಪದವನ್ನ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮರುನಾಮಕರಣ ಏನಿದೆ ದಟ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ರಷ್ಯನ್ ರೆವಲ್ಯೂಷನ್. ಸೊ ರಷ್ಯಾದಲ್ಲಿ ಆಗಿರ್ತಕ್ಕಂಥ ಒಂದು ಕ್ರಾಂತಿ ಅದು ಈ ಒಂದು ನಾಮಕರಣ ಅಂದ್ರೆ ಮರುನಾಮಕರಣಕ್ಕೆ ಒಂದು ಕಾರಣವಾಗಿರುತ್ತೆ. ಅಂಡ್ ಗ್ರೋಯಿಂಗ್ ಅಪೀಲ್ ಆಫ್ ಸೋಷಿಯಲಿಸಮ್ ಇನ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸಮಾಜವಾದದ ಹೆಚ್ಚಿನ ಬೇಡಿಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಎರಡೂ ಕಾರಣಗಳಿಂದ ಇದಕ್ಕೆ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಕೀ ಲೀಡರ್ಸ್, ಪ್ರಮುಖ ನಾಯಕರು, ಇದರ ಪ್ರಮುಖ ನಾಯಕರು ಯಾರು ಅಂತ ನಾವು ನೋಡೋದಾದ್ರೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್ ಥಾಪರ್, ರಾಜ್ಗುರು ಮತ್ತೆ ಬದುಕೇಶ್ವರ್ ದತ್. ಸೊ ಇವರು ಪ್ರಮುಖ ಸದಸ್ಯರುಗಳಲ್ಲಿ ಇವರು ಸೇರಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ ಓವರ್ ಥ್ರೋ ಬ್ರಿಟಿಷ್ ಕೊಲೋನಿಯನ್ ರೂಲ್ ಅಂಡ್ ಎಸ್ಟಾಬ್ಲಿಷ್ ಅ ಸೋಷಿಯಲಿಸ್ಟ್ ರಿಪಬ್ಲಿಕ್ ಇನ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರನ್ನ ಹೊರಗಡೆ ಹಾಕಿ ಒಂದು ಸಮಾಜವಾದಿ ಗಣರಾಜ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಅಡ್ವೊಕೇಟೆಡ್ ಫಾರ್ ಆರ್ಮ್ಡ್ ರೆಸಿಸ್ಟೆನ್ಸ್ ಅಂಡ್ ರೆವಲ್ಯೂಷನರಿ ಆಕ್ಟಿವಿಟೀಸ್ ಅಂದ್ರೆ ಒಂದು ಸತ್ಯಾಗ್ರಹಗಳ ಮುಖಾಂತರ ಅಥವಾ ಅಹಿಂಸೆಯ ಮುಖಾಂತರ ಇವರ ತತ್ವವಾಗಿರಲಿಲ್ಲ. ಇವರ ತತ್ವ ಸಶಸ್ತ್ರ ಪ್ರತಿರೋಧವನ್ನ ಮಾಡ್ತಕ್ಕಂಥದ್ದು ಮತ್ತೆ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಈ ಒಂದು ಅಸೋಸಿಯೇಷನ್ ಮುಖಾಂತರ ಅವರು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಮೇಜರ್ ಆಕ್ಟಿವಿಟೀಸ್, ಪ್ರಮುಖ ಚಟುವಟಿಕೆಗಳನ್ನ ನಾವು ನೋಡೋದಾದ್ರೆ ಸೊ ಇವರು 1925 ಕಾಕೋರಿ ಟ್ರೈನ್ ರಾಬರಿ ಮಾಡ್ತಾರೆ. ಕಾಕೋರಿ ರೈಲು ದರೋಡೆಯನ್ನ ಮಾಡ್ತಾರೆ. ಸೊ ಈ ರೈಲು ದರೋಡೆಯನ್ನ ಏನಕ್ಕೋಸ್ಕರ ಮಾಡ್ತಾರೆ ಅಂದ್ರೆ ಡೇರಿಂಗ್ ಆಕ್ಟ್
ಟು ಫಂಡ್ ದೇರ್ ರೆವಲ್ಯೂಷನರಿ ಆಕ್ಟಿವಿಟೀಸ್ ಬೈ ಲೂಟಿಂಗ್ ಗೌರ್ಮೆಂಟ್ ಟ್ರೆಷರಿ ಫಂಡ್. ಗೌರ್ಮೆಂಟ್ ಅಂದರೆ ಆಗಿನ ಸಮಯದಲ್ಲಿ ಇದ್ದಿದ್ದು ಬ್ರಿಟಿಷ್ ಗೌರ್ಮೆಂಟ್ ಆಗಿರುತ್ತೆ. ಆ ಒಂದು ಸರ್ಕಾರದ ಒಂದು ಖಜಾನೆಯನ್ನು ಅವರು ಕಳ್ಳತನ ಮಾಡುವ ಮುಖಾಂತರ ಅವರ ಒಂದು ಅಸೋಸಿಯೇಷನ್ಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಕ್ರೋಢೀಕರಿಸಲಿಕ್ಕೆ ಇವರು 1925ರಲ್ಲಿ ಕಾಕೋರಿ ರೈಲು ದರೋಡೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಸಾಸಿನೇಷನ್ ಆಫ್ ಜಾನ್ ಸಾಂಡರ್ಸ್ ಅಂದರೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಯಾರನ್ನು ಸಾಯಿಸ್ಲಿಕ್ಕೆ ಹೋಗಿ ಅವರು ಇನ್ನೊಬ್ಬರನ್ನ ಸಾಯಿಸಿರ್ತಕ್ಕಂಥದ್ದನ್ನ ಕೂಡ ಸೊ ಇದರ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬಾಂಬಿಂಗ್ 1929ನಲ್ಲಿ ಕೇಂದ್ರ ವಿಧಾನಸಭೆಯ ಬಾಂಬ್ ದಾಳಿಯನ್ನ ಕೂಡ ಮಾಡಿರ್ತಾರೆ. ಇಲ್ಲಿ ನಾನ್ ಲೀಥಲ್ ಬಾಂಬ್ಸ್ ಅನ್ನ ಮಾಡಿರ್ತಾರೆ. ಏನಕ್ಕಂದ್ರೆ ಅವರ ಒಂದು ದಬ್ಬಾಳಿಕೆ ಕಾನೂನುಗಳ ವಿರುದ್ಧವಾಗಿ ಈ ಒಂದು ಬಾಂಬ್ ದಾಳಿಯನ್ನ ಕೂಡ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಇವಾಗ ನಾವು ಈ ಸೈಮನ್ ಕಮಿಷನ್ ಬಗ್ಗೆ ತಿಳ್ಕೊಳ್ತಾ ಬರೋಣ. ಸೊ ಸೈಮನ್ ಕಮಿಷನ್ ಅಥವಾ ಸೈಮನ್ ಆಯೋಗ ಅಂದ್ರೆ ಏನು? ಸೈಮನ್ ಆಯೋಗವನ್ನು ನಾವು ಅಫಿಷಿಯಲಿ ಏನಂತ ಕರಿತೀವಿ ಅಂದರೆ ಇಂಡಿಯನ್ ಸ್ಟ್ಯಾಟ್ಯುಟರಿ ಕಮಿಷನ್ ಅಂತ ಕರಿತೇವೆ, ಅಂದರೆ ಭಾರತೀಯ ಶಾಸನಬದ್ಧ ಆಯೋಗ ಅಂತ ಕರಿತೇವೆ. ಸೊ ಏನಕ್ಕೆ ಇದನ್ನು ರಚನೆ ಮಾಡ್ತಾರೆ, ವಾಟ್ ಈಸ್ ದ ರೀಸನ್ ಅಂತ ನಾವು ನೋಡೋದಾದ್ರೆ, ಇಟ್ ವಾಸ್ ಗ್ರೂಪ್ ಆಫ್ ಬ್ರಿಟಿಷ್ ಪಾರ್ಲಿಯಮೆಂಟೇರಿಯನ್ಸ್ ಫಾರ್ಮ್ ಟು ರಿವ್ಯೂ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಇನ್ ಇಂಡಿಯಾ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಸಾಂವಿಧಾನಿಕ ಸುಧಾರಣೆಗಳನ್ನು ಮಾಡುವ ಉದ್ದೇಶದಿಂದ ಅಥವಾ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಬ್ರಿಟಿಷರ ಸಂಸತ್ತಿನಿಂದ ರಚಿತವಾಗಿರ್ತಕ್ಕಂಥ ಒಂದು ಗುಂಪಾಗಿರುತ್ತೆ. ಅಂದರೆ ಬ್ರಿಟಿಷರ ಸಂಸದರಿಂದ ರಚಿತವಾಗಿರ್ತಕ್ಕಂಥ ಒಂದು ಗುಂಪಾಗಿರುತ್ತೆ. ಬಟ್ ಇಲ್ಲೇ ನೋಡಿ, ಭಾರತದಲ್ಲಿ ಸಾಂವಿಧಾನಿಕ ಸುಧಾರಣೆಗಳನ್ನು ತರ್ತಕ್ಕಂಥದ್ದು. ಸೊ ನಮ್ಮ ಭಾರತ ದೇಶದಲ್ಲಿ ಸಾಂವಿಧಾನಿಕ ಸುಧಾರಣೆಗಳನ್ನು ತರಬೇಕಾಗಿದ್ರೆ ಸೊ ಈ ಒಂದು ಸೈಮನ್ ಕಮಿಷನ್ ಅಲ್ಲಿ ನಮ್ಮ ಭಾರತೀಯರು ಕೂಡ ರೆಪ್ರೆಸೆಂಟ್ ಮಾಡಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಭಾರತೀಯರು ಯಾರು ಕೂಡ ಇದರಲ್ಲಿ ಇದರಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಸೊ ಇದನ್ನ ವಿರೋಧ ಮಾಡಿ ಮಾಡ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ನಾವು ಈ ಒಂದು ಸೈಮನ್ ಕಮಿಷನ್ ವಿರುದ್ಧ, ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಒಂದು ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಫಾರ್ಮೇಷನ್ ಅಥವಾ ಇದರ ರಚನೆಯನ್ನ ನಾವು ನೋಡೋದಾದ್ರೆ, ಸೊ ಸೈಮನ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1927, 1927ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. 2 years ahead of the schedule. ಅಂದ್ರೆ ಇನ್ನು 2 ವರ್ಷಗಳ ನಂತರ ಇದನ್ನು ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಅಂದ್ರೆ ಅವ್ರೇನು ನಿಗದಿಪಡಿಸಿದ್ದ ದಿನಾಂಕಕ್ಕಿಂತ 2 ವರ್ಷ ಮುಂಚಿತವಾಗಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಏನಕ್ಕೆ ಇದನ್ನ ಮಾಡ್ತಾರೆ ಅಂದ್ರೆ, ಟು ಎವ್ಯಾಲ್ಯೂಯೇಟ್ ದಿ ವರ್ಕಿಂಗ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919. ಸೊ 1919ರ ಭಾರತ ಸರ್ಕಾರ ಕಾಯ್ದೆಯ ಕಾರ್ಯನಿರ್ವಹಣೆಯನ್ನ ಮೌಲ್ಯಮಾಪನ ಮಾಡಲಿಕ್ಕೆ ಇದನ್ನ 2 ವರ್ಷಗಳಿಗಿಂತ ಮುಂಚೆ ಅಂದ್ರೆ ನಿಗದಿತ ದಿನಾಂಕಕ್ಕಿಂತ 2 ವರ್ಷಗಳ ಮುಂಚೆ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ಸರ್ ಜಾನ್ ಸೈಮನ್ ರವರು ಇದರ ಪ್ರೆಸಿಡೆಂಟ್ ಅಥವಾ ಚೇರ್ಪರ್ಸನ್ ಆಗಿರ್ತಾರೆ. ಸೊ ಇದಕ್ಕೆ ಸೈಮನ್ ಕಮಿಷನ್ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಟ್ ಹ್ಯಾಡ್ 7 ಬ್ರಿಟಿಷ್ ಮೆಂಬರ್ಸ್, 7 ಬ್ರಿಟಿಷ್ ಪಾರ್ಲಿಯಮೆಂಟೇರಿಯನ್ಸ್ ಅನ್ನ ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಅಂಡ್ ನೋ ಇಂಡಿಯನ್ ರೆಪ್ರೆಸೆಂಟೇಷನ್. ಸೊ ಭಾರತ ದೇಶದ ಪ್ರಾತಿನಿಧ್ಯ ಶೂನ್ಯವಾಗಿರುವ ಕಾರಣದಿಂದ ಸೊ ಇದರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಕಾಂಟ್ರವರ್ಸಿ, ಇದಕ್ಕೆ ಸಂಬಂಧಪಟ್ಟಂತೆ ವಿವಾದ ಏನು ಅಂದ್ರೆ, ಸೊ ಆಬ್ಸೆನ್ಸ್ ಆಫ್ ಇಂಡಿಯನ್ ಮೆಂಬರ್ಸ್ was seen as insult to Indian self-governance aspiration. ಅಂದರೆ ಭಾರತ ದೇಶದ ಸದಸ್ಯರ ಅನುಪಸ್ಥಿತಿ ಏನಿರುತ್ತೆ ಸೊ ಇದು ಭಾರತೀಯ ಸ್ವ ಆಡಳಿತದ ಆಕಾಂಕ್ಷೆಗೆ ಮಾಡಿರ್ತಕ್ಕಂಥ ಅವಮಾನವೆಂದು ಇದನ್ನ ಪರಿಗಣಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಲೆಡ್ ಟು ದಿ ವೈಡ್ ಸ್ಪ್ರೆಡ್ಸ್ ಪ್ರೊಟೆಸ್ಟ್ ಸ್ಲೋಗನ್ ಲೈಕ್ ಸೈಮನ್ ಗೋ ಬ್ಯಾಕ್. ಸೊ ಈ ಒಂದು ಕಾರಣದಿಂದ ಸೈಮನ್ ಗೋ ಬ್ಯಾಕ್ ಅಂತಕ್ಕಂತಹ ಒಂದು ಘೋಷಣೆಗಳು ಹೆಚ್ಚಾಗಿ ಕೇಳಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಇಂಪ್ಯಾಕ್ಟ್ ಏನಾಯಿತು ಅಂತ ನಾವು ನೋಡೋದಾದ್ರೆ, ಇಟ್ ಇಂಟೆನ್ಸಿಫೈಡ್ ದಿ ಡಿಮ್ಯಾಂಡ್ ಫಾರ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸಂಪೂರ್ಣ ಸ್ವರಾಜ್ಯ ಕೊಡಲೇಬೇಕು ಅಂತಕ್ಕಂಥ ಬೇಡಿಕೆ ಸೊ ಇದರಿಂದ ತೀವ್ರಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಇಟ್ ಲೆಡ್ ಟು ದಿ ಡ್ರಾಫ್ಟಿಂಗ್ ಆಫ್ ದ ನೆಹರು ರಿಪೋರ್ಟ್ ಇನ್ 1928 ಪ್ರಪೋಸಿಂಗ್ ಅ ಫ್ರೇಮ್ವರ್ಕ್ ಫಾರ್ ಸೆಲ್ಫ್ ಗವರ್ನೆನ್ಸ್. ಅಂದ್ರೆ 1928ರಲ್ಲಿ ನೆಹರು ವರದಿಯ ಕರಡು ರಚನೆಗೆ ಇದು ಕಾರಣವಾಗುತ್ತೆ. ಸೊ ಈ ಒಂದು ಕರಡು ಏನಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಸ್ವ ಆಡಳಿತವನ್ನ ರಚನೆ ಮಾಡಲಿಕ್ಕೆ ಒಂದು ಚೌಕಟ್ಟನ್ನ ರಚನೆ ಮಾಡ್ತಾರೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನೆಹರು ವರದಿ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಒಂದು ಮ್ಯಾಟಿಸ್ ಡೇ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ನೆಕ್ಸ್ಟ್ ಇಸ್
ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಬರ್ತ್ ಆನಿವರ್ಸರಿ. ಸೊ ಈ ಆರ್ಟಿಕಲಲ್ಲಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಇವರ ಇತಿಹಾಸವನ್ನು ನಾವು ತಿಳ್ಕೊಳ್ಳೋಣ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 23ನೇ ಮಾರ್ಚ್ 1910 ಆಗಿರುತ್ತೆ. ಸೊ ಇವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಈ ವಾಸ್ ಅ ಪ್ರಾಮಿನೆಂಟ್ ಸೋಷಿಯಲಿಸ್ಟ್ ಥಿಂಕರ್ ಮತ್ತೆ ಫ್ರೀಡಮ್ ಫೈಟರ್ ಆಗಿರ್ತಾರೆ. ಅಂದರೆ ಸಮಾಜವಾದಿ ಚಿಂತಕ ಮತ್ತೆ ಸ್ವತಂತ್ರ ಹೋರಾಟಗಾರರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಸೊ ಇವರು ನಮ್ಮ ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1947 ಅಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಏನಿದೆ ಸೊ ಅದರಲ್ಲಿ ಪ್ರಮುಖವಾಗಿ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇವರು ವಿಮೆನ್ಸ್ ಎಜುಕೇಷನ್, ಮಹಿಳೆಯರಿಗೆ ಶಿಕ್ಷಣ, ಸೋಷಿಯಲ್ ಈಕ್ವಾಲಿಟಿ, ಸಮಾಜದಲ್ಲಿ ಸಮಾನತೆ, ಪೊಲಿಟಿಕಲ್ ಪ್ಯೂರಿಟಿ, ರಾಜಕೀಯ ಶುದ್ಧತೆ, ಅದು ಇವತ್ತಿಗೂ ಇಲ್ಲ. ಸೊ ಇದನ್ನು ಪ್ರತಿಪಾದಿಸಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಸೊ ಅದಾದ್ಮೇಲೆ ಇವರ ಐಡಿಯಲ್ ರಿಫಾರ್ಮ್ಸ್ ಅಥವಾ ಆದರ್ಶಗಳು ಮತ್ತು ಸುಧಾರಣೆಗಳನ್ನು ನಾವು ನೋಡೋದಾದ್ರೆ ಸೊ ಈ ಬಿಲೀವ್ಡ್ ಇನ್ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಈಕ್ವಾಲಿಟಿ, ಅಂದರೆ ಆರ್ಥಿಕ ಮತ್ತೆ ಸಾಮಾಜಿಕ ಸಮಾನತೆಯ ತತ್ವದಲ್ಲಿ ಇವರು ನಂಬಿಕೆಯನ್ನು ಇಟ್ಟಿದ್ದರು. ಸೊ ಇದು ಇಂದಿಗೂ ಕೂಡ ಪೂರ್ತಿಯಾಗಿಲ್ಲ. ಅಂಡ್ ಚಾಂಪಿಯನ್ ದಿ ಕಾಸ್ ಆಫ್ ಫಾರ್ಮರ್ಸ್, ಲೇಬರರ್ಸ್ ಅಂಡ್ ಅದರ್ ಅಂಡರ್ ಪ್ರಿವಿಲೇಜ್ ಗ್ರೂಪ್ಸ್, ಅಂದರೆ ಈ ರೈತರಿರ್ಬೋದು, ಕಾರ್ಮಿಕರಿರ್ಬೋದು ಮತ್ತೆ ಇತರ ಸೌಲಭ್ಯ ವಂಚಿತ ಗುಂಪುಗಳೇನಿರುತ್ತೆ ಸೊ ಅವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿ ನಾವು ಇವರನ್ನು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಈಸ್ ಪರ್ಪಲ್ ಫೆಸ್ಟ್ ಅಂತ ಕರೀತಾರೆ. ಸೊ ಈ ಒಂದು ಪರ್ಪಲ್ ಫೆಸ್ಟ್ ಈಗ 2025ರಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಆರ್ಗನೈಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಏನಿದು ಪರ್ಪಲ್ ಫೆಸ್ಟ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಇದೊಂದು ಇನ್ಕ್ಲೂಸಿವಿಟಿ ಆ್ಯಂಡ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ಕರೀತಾರೆ. ಅಂದರೆ ಈ ಒಂದು ವಿಶೇಷ ಚೇತನರೇನಿರ್ತಾರೆ ಸೊ ಅವರನ್ನು ಒಳಗೊಳ್ಳುವಿಕೆ ಮತ್ತು ಅವರನ್ನು ಸಬಲೀಕರಣಗೊಳಿಸ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಪರ್ಪಲ್ ಫೆಸ್ಟನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಅಂದರೆ ಈ ಒಂದು ವಿಶೇಷ ಚೇತನ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ವತಿಯಿಂದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್ ಇವರು ಈ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನು ನೋಡೋದಾದರೆ ಈ ಡಿಸಬಿಲಿಟೀಸ್ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಆ್ಯಂಡ್ ಇಂಪ್ರೂವ್ ಆರ್ ಪ್ರಮೋಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಫಾಸ್ಟರ್ ದಿ ಆ್ಯನ್ ಇನ್ಕ್ಲೂಸಿವ್ ಸೊಸೈಟಿ, ಅಂದರೆ ಇವರನ್ನು ಕೂಡ ಸಾಮಾನ್ಯರಂತೆ ಸೇರಿಸಿಕೊಳ್ತಕ್ಕಂಥ ಒಂದು ಮಹತ್ವವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಹಬ್ಬವನ್ನು ಮಾಡಲಾಗುತ್ತೆ. ಅದರ ಜೊತೆಗೆ ಇಟ್ ಆಲ್ಸೋ ಹೈಲೈಟೆಡ್ ದಿ ಟ್ಯಾಲೆಂಟ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಆಫ್ ದಿ ಫಿಸಿಕಲಿ ಚಾಲೆಂಜ್ ಶೋ ಕೇಸಿಂಗ್ ದೇರ್ ಎಕ್ಸ್ಟ್ರಾರ್ಡಿನರಿ ಕೇಪಬಿಲಿಟೀಸ್, ಅಂದರೆ ಈ ವಿಶೇಷ ಚೇತನರಲ್ಲಿ ಸಾಕಷ್ಟು ಪ್ರತಿಭೆ, ಸಾಧನೆ ಮತ್ತು ಆಕಾಂಕ್ಷೆಗಳನ್ನು ಎತ್ತಿ ತೋರಿಸುವ ಕೆಲಸವನ್ನು ಕೂಡ ಸೊ ಈ ಒಂದು ಫೆಸ್ಟ್ನ ಮುಖಾಂತರ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 837. ಸೊ ಇಲ್ಲಿಗೆ ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ ಕ್ವೆಶನ್ ಆ್ಯಂಡ್ ಕಮೆಂಟ್ ಯುವರ್ ಆನ್ಸರ್. ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಇದನ್ನು ಕೂಡ ಪಾಸ್ ಮಾಡಿ ಓದ್ಕೊಂಡು ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.